now we are discussing about the a class Reptilia. Class Reptilia. Reptilia. So that is the phylum. You know, Chordata is mainly divided three subphyla. Subphylum Urochordata, then Cephalochordata, and then vertebrata. ಆಯ್ತಾ ದೆನ್ ಫೈಲಮ್ ವರ್ಟಿಬ್ರೇಟನ ಸೊ ಜ್ಞಾತ ಎ ಜ್ಞಾತ ಆಗಿ ಜ್ಞಾತೋಸ್ಟೊಮ್ಯಾಟ ಎ ಜ್ಞಾತ ಮತ್ತು ಜ್ಞಾತೋಸ್ಟೊಮ್ಯಾಟ ಅಂತ ಮಾಡ್ತಾರೆ. ತಿರ್ಗಿ ಅದರಲ್ಲಿ ಎರಡು ಸೂಪರ್ ಕ್ಲಾಸಸ್ಗಳು ಅದರಲ್ಲಿ ಜ್ಞಾತೋಸ್ಟೊಮ್ಯಾಟದಲ್ಲಿ ಅಲ್ಲಿ ಎರಡು ಸೂಪರ್ ಕ್ಲಾಸಸ್ಸು ಫಿಸಸ್ ಮತ್ತು ಅದು ಟೆಟ್ರಾಪಾಡ್ಸ್ ಅಂತ. ತಿರ್ಗಿ ಆ ಟೆಟ್ರಾಪಾಡ್ಸನ್ನು 4 ಕ್ಲಾಸಸ್ ಆಗಿ ಡಿವೈಡ್ ಮಾಡ್ತಾರೆ. ಆ 4 ಕ್ಲಾಸಸ್ಸಲ್ಲಿ ಕ್ಲಾಸು ಆಂಫಿಬಿಯಾ ಟೆಟ್ರಾಪಾಡ್ಸ್ ಏನೋ ದಿ 4 ಲೆಗ್ ಬಿಯರಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಟೆಟ್ರಾಪಾಡ್ಸ್ ಅಂತ ಕರಿತೀವಿ. ಅದರಲ್ಲಿ ಕ್ಲಾಸ್ ಆಂಫಿಬಿಯಾ, ಕ್ಲಾಸ್ ರೆಪ್ಟೀಲಿಯಾ, ಕ್ಲಾಸ್ ಏವ್ಸ್ ಮತ್ತು ಕ್ಲಾಸ್ ಮ್ಯಾಮಲ್ಸ್ ಅಂತ. ನೆಕ್ಸ್ಟು ಸೂಪರ್ ಕ್ಲಾಸು ಫಿಸಸ್ಸಲ್ಲಿ ಕ್ಲಾಸು ಕಾಂಟ್ರಾಕ್ಟಿಸ್ಸು ಫಿಸಸ್ ಮತ್ತು ಕ್ಲಾಸ್ ಆಸ್ಟಿಕ್ಟಿಸ್ಸು ಫಿಸಸ್ ಅಂತ 2 ಕ್ಲಾಸಸ್ಸಲ್ಲಿರ್ತದೆ. ಅಂದರೆ ಸಬ್ಫೈಲ ವರ್ಟಿಬ್ರೇಟನ್ನು ಏನು ಮಾಡ್ತಾರೆ 2 ಸೂಪರ್ ಕ್ಲಾಸಸ್ಸು ಕ್ಲಾಸು ಫಿಸಸ್ಸು ಸೂಪರ್ ಕ್ಲಾಸ್ ಟೆಟ್ರಾಪಾಡ ಅಂತ. ಆಯಿತಾ? ಸೊ ಈಗ ಅದನ್ನು ಪದೇ ಪದೇ ನಿಮಗೆ ಗ್ಲಾನ್ಸ್ ಮಾಡಿಸಿದ್ದೀನಿ. ಈಗ ಕ್ಲಾಸ್ ರೆಪ್ಟೀಲಿಯಾ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ರೆಪ್ಟೈಲ್ಸ್. ಕನ್ನಡದಲ್ಲಿ ಅಂತ ಕರೀತಾರೆ ಸರೀಸೃಪಗಳು ಅಂತ ಕರೀತಾರೆ. ಸರೀಸೃಪಗಳು ಆಯಿತಾ? ಸೊ ಈ ಸರೀಸೃಪಗಳಿಗೆ ಮೇಯ್ನು ಆರ್ಗ್ಯಾನಿಸಮ್ಸ್ಗಳು ಅಂತಂದರೆ ಸ್ನೇಕು, ವಾಲ್ ಲಿಸರ್ಡು, ಗಾರ್ಡನ್ ಲಿಸರ್ಡು ಆಯಿತಾ? ಹಲ್ಲಿ ಅಂತ ಹೇಳ್ತಿರಲ್ಲ, ಹಲ್ಲಿ ಆಗಿರ್ಬೋದು, ಅಂತೆಗೋದ ಆಗಿರ್ಬೋದು, ಅದು ಗಾರ್ಡನ್ ಲಿಸರ್ಡ್ ಅಂದರೆ ಅಂತೆಗೋದ ಆಗಿರ್ಬೋದು. ಆಮೇಲೆ ಕ್ರೊಕೊಡೈಲ್ ಆಯಿತಾ, ಆಮಿ ಆಗಿರ್ಬೋದು, ಟಾಟಾರಿಸ್ ಮೊಸಳೆ ಆಗಿರ್ಬೋದು ಆಯಿತಾ? ಇವೆಲ್ಲ ಯಾವುದು ಕ್ಲಾಸ್ ರೆಪ್ಟೀಲಿಯಾದಲ್ಲಿರುವಂಥ ಕಾಮನ್ ಅನಿಮಲ್ಸ್ಗಳು. ಅವುಗಳ ಮತ್ತು ಕೆಮಿಲಿಯಾನ್ ಅಂತ ಬರ್ತದಲ್ಲ, ಕುಸುಂಬೆ ಉಸುರುಗುಳಿ ಅಂತ ಹೇಳ್ತಿರಲ್ಲ, ಆ ಕೆಮಿಲಿಯಾನ್ ಇವೆಲ್ಲ ಈ ಒಂದು ಕ್ಲಾಸ್ ರೆಪ್ಟೀಲಿಯಾದಲ್ಲಿ ಸೇರ್ಕೊಂಡಿರುವಂಥ ಪ್ರಾಣಿಗಳು, ಸರೀಸೃಪಗಳು. ಕ್ಲಾಸ್ ರೆಪ್ಟೀಲಿಯಾ ಕನ್ನಡದಲ್ಲಿ ಅಂತ ಕರೀತಾರೆ ಸರೀಸೃಪಗಳು ಅಂತ ಕರೀತಾರೆ. ಸೊ ದೇ ಆರ್ ಆಲ್ಮೋಸ್ಟ್ ಇವು ಫಸ್ಟ್ ಅನಿಮಲ್ಸ್ ಆರ್ ಕಂಪ್ಲೀಟ್ಲಿ ಅಡಾಪ್ಟೆಡ್ ಆನ್ ದಿ ಲ್ಯಾಂಡ್ ಸರ್ಫೇಸ್ ಮೇಲೆ ಕಂಪ್ಲೀಟ್ ಅಡಾಪ್ಟ್ ಆದಂಥ ಅನಿಮಲ್ಸ್ಗಳಂದರೆ ಯಾವುದು ಎ ಕ್ಲಾಸ್ ರೆಪ್ಟೀಲಿಯಾ ಆಯಿತಾ? ಆಲ್ಮೋಸ್ಟ್ ಟೆರೆಸ್ಟ್ರಿಯಲ್ ಫಾರ್ಮ್ಸ್. ಅಕ್ವಾಟಿಕ್ ಫಾರ್ಮ್ಸ್ಗಳು ಇದೆ ಆಯಿತಾ? ಅಕ್ವಾಟಿಕ್ ಫಾರ್ಮ್ಸ್ ಇದೆ, ಅದರಲ್ಲಿ ಮೆರೈನ್ ವಾಟರ್ ಫಾರ್ಮ್ಸ್ ಇದೆ, ಫ್ರೆಶ್ ವಾಟರ್ ಫಾರ್ಮ್ಸ್ ಇದೆ. ಬಟ್ ಕಂಪ್ಲೀಟಾಗಿ ಲ್ಯಾಂಡ್ ಸರ್ಫೇಸ್ ಮೇಲೆ ಅಡಾಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋಂಥ ಫಸ್ಟ್ ಅನಿಮಲ್ಸ್ಗಳು ಅಂತಂದರೆ ಈ ಕ್ಲಾಸ್ ರೆಪ್ಟೀಲಿಯಾ ಫಾರ್ಮ್ಸ್ಗಳೇ ಆಗಿರ್ತವೆ ಆಯಿತಾ? ನೆಕ್ಸ್ಟು ಈ ಅನಿಮಲ್ಸ್ಗಳು ಆಯಿತಾ? ಸೊ ದಟ್ ಆಲ್ಮೋಸ್ಟ್ ಆಲ್ ದಿ ಅನಿಮಲ್ ಕವರ್ಡ್ ವಿತ್ ದಿ ಸ್ಕಿನ್ ಆಯಿತಾ? ಅನಿಮಲ್ ಬಾಡಿ ಏನಾಗಿದೆ ಕವರ್ಡ್ ವಿತ್ ದಿ ಸ್ಕಿನ್ನಿಂದ ಕವರ್ಡ್ ಆಗಿದೆ. ಇದು ಸ್ಕಿನ್ ಡಸ್ ನಾಟ್ ಕಂಟೈನ್ ಎನಿ ಗ್ಲ್ಯಾಂಡ್ಸ್, ಡ್ರೈ ಸ್ಕಿನ್ ಆಗಿರ್ತದೆ. ಎಂಥ ಸ್ಕಿನ್ ಆಗಿರ್ತದೆ? ಡ್ರೈ ಸ್ಕಿನ್. ಫ್ರಾಗಲ್ಲಿ ಏನಂತ ಹೇಳಿದ ವೆಟ್ ಸ್ಕಿನ್ ವಿತ್ ಗ್ಲ್ಯಾಂಡ್ಸ್ ಇರ್ತದೆ. ಅದರಲ್ಲಿ ಇರ್ತದೆ ಗ್ಲ್ಯಾಂಡ್ಸ್ಗಳಿರ್ತದೆ. ಇದರಲ್ಲಿ ಸ್ಕಿನ್ ಗ್ಲ್ಯಾಂಡ್ಸ್ ಆರ್ ಆಬ್ಸೆಂಟ್, ಎನ್ಸ್ ಇಟ್ ಇಸ್ ಎ ಡ್ರೈ ಸ್ಕಿನ್. ಏನಾಗಿರ್ತದೆ? ಇದು ಡ್ರೈ ಸ್ಕಿನ್ ಆಗಿರ್ತದೆ. ದೆನ್ ಸ್ಕಿನ್ ಕವರ್ಡ್ ಬೈ ದಿ ಸ್ಕೇಲ್ಸ್. ಏನಾಗಿರ್ತದೆ? ಆ ಸ್ಕೇಲ್ಸ್ಗಳಿಂದ ಸ್ಕಿನ್ ಕವರ್ಡ್ ಆಗಿರ್ತದೆ. ನೀವು ಕ್ರೊಕೊಡೈಲರ್ ಆಗಿರ್ಬೋದು, ಅಥವಾ ನೀವು ಇದರಲ್ಲಿ ಸ್ನೇಕಲ್ಲೇ ಆಗಿರ್ಬೋದು, ಕೆಲವು ಆಲ್ಮೋಸ್ಟ್ ಇದು ಟಾಟಾರಿಸಲ್ ಆಗಿರ್ಬೋದು, ಅಲ್ಲಿ ಹಾರ್ನಿ ಸ್ಕೇಲ್ಸ್ಗಳು. ಹಾರ್ನಿ ಅಂತಂದ್ರೇನೋ ಸ್ವಲ್ಪ ಮುಳ್ಳು ಥರ ಇರುವಂಥ ಸ್ಕೇಲ್ಸ್ಗಳನ್ನ ಕವರ್ಡನ್ನು ಮಾಡಿರ್ತದೆ ಆಯಿತಾ? ಡ್ರೈ ಸ್ಕಿನ್ ಅಂದರೆ ಸ್ಕಿನ್ ಗ್ಲ್ಯಾಂಡ್ಸ್ ಆರ್ ಆಬ್ಸೆಂಟ್. ದೆನ್ ದೀಸ್ ಆರ್ ಆಲ್ 5 ಕಿಲೋ ಟರ್ಮ್ಸ್. ಎಂಥ ಟರ್ಮ್ಸ್ ಇದು? 5 ಕಿಲೋ ಟರ್ಮ್ಸ್ ಅಂತ ಕರಿತೀವಿ. 5 ಕಿಲೋ ಟರ್ಮ್ಸ್ ಅಂದ್ರೆ ಏನೋ ದಿ ಕೋಲ್ಡ್ ಬ್ಲಡ್ ಅನಿಮಲ್ಸ್ ಅಂತ. ಕೋಲ್ಡ್ ಬ್ಲಡ್ ಅನಿಮಲ್ಸ್ ಆಯಿತಾ? 3 ಅಷ್ಟೇ, ಫಿಸಸ್ಸು, ಕ್ಲಾಸ್ ಫಿಸಸ್ಸು, ಕ್ಲಾಸ್ ಆಂಫಿಬಿಯನ್ಸ್ ಮತ್ತು ಕ್ಲಾಸ್ ರೆಪ್ಟೀಲಿಯಾ 3 ಇರೋದು ಕೋಲ್ಡ್ ಬ್ಲಡೆಡ್ ಅನಿಮಲ್ಲೇ ಆಗಿರ್ತದೆ. 5 ಕಿಲೋ ಟರ್ಮ್ಸ್ ಆಗಿರ್ತದೆ. ಕ್ಲಾಸ್ ಏವ್ಸ್ ಮತ್ತು ಕ್ಲಾಸ್ ಮ್ಯಾಮಲ್ಸು ವಾರ್ಮ್ ಬ್ಲಡೆಡ್ ಅನಿಮಲ್ ಅಥವಾ ಹೋಮಿಯೋ ಟರ್ಮ್ಸ್ ಅಂತ ಕರಿತೀವಿ. ಸೊ ಇವೇ 3 ಕ್ಲಾಸಸ್ಸಲ್ಲಿ 5 ಕಿಲೋ ಟರ್ಮ್ಸೇ ಇರೋದು ಕೋಲ್ಡ್ ಬ್ಲಡ್ ಅಲ್ಲಿ ಹೇಳಿದ್ದೀವಿ ನಿಮಗೆ ಆಯಿತಾ? ಸೊ ದೆನ್ ಅದು ಅನಿಮಲ್ ಹ್ಯಾವಿಂಗ್ ಎ ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಅನಿಮಲ್ ಬಾಡಿ ಇಸ್ ಡಿಫರೆನ್ಸಿಯೇಟೆಡ್ ಇನ್ ಹೆಡ್ಡು ಮತ್ತು ನೆಕ್ಕು, ದೆನ್ ಟ್ರಂಕ್ ಅಥವಾ ಅಬ್ಡಮನ್, ದೆನ್ ಟೇಲ್ ಆಯಿತಾ? ಸೊ 4 ಭಾಗ ಡಿವೈಡ್ ಆಗ್ತದೆ. ಅನಿಮಲ್ ಬಾಡಿ ಇಸ್ ಡಿವಿಸಿಬಲ್ ಇಟ್ಟು ಹೆಡ್, ನೆಕ್, ಟ್ರಂಕ್ ಅಂಡ್ ಟೇಲ್ ಡಿಸ್ಟಿಂಕ್ಟ್ ಆಗಿರ್ತದೆ. ಅದೇ ಕ್ಲಾಸ್ ಫಿಸಸ್ ಮತ್ತು ಆಂಫಿಬಿಯನ್ಸಲ್ಲಿ ಈ ನೆಕ್ ಇರಲಿಲ್ಲ, ಇನ್ನು ಉಳಿದಿತ್ತು
ಆಯಿತಾ. ಸೊ ಅಬ್ಡಮನ್ ಹೆಡ್ ಮತ್ತು ಟ್ರಂಕ್ ಆರ್ ಅಬ್ಡಮನ್ ಮಧ್ಯದಲ್ಲಿ ಒಂದು ನೆಕ್ ಇರ್ತದೆ. ಸೊ ಅದ್ರ ಜೊತೆಗೆ ಥೊರಾಸಿಕ್ ಕ್ಯಾವಿಟಿ ಡಿಫ್ರೆನ್ಸ್ ಇರ್ತದೆ. ದಿ ಅನಿಮಲ್ ಬಾಡಿ ಏನಂತಂದರೆ ದೇ ಹ್ಯಾವಿಂಗ್ ಎ ಟೂ ಸಿಲೋಮೀಟೆಡ್ ಅಂದರೆ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್. ಆ ಬಾಡಿ ಕ್ಯಾವಿಟಿ ಇಸ್ ಡಿವಿಸಿಬಲ್ ಇಂಟು ಎರಡು ಭಾಗ ಇರ್ತದೆ. ಒಂದು ಥೊರಾಸಿಕ್ ಕ್ಯಾವಿಟಿ ಅನ್ನೋದು ಇಸ್ ದ ಅಬ್ಡಮನ್ ಕ್ಯಾವಿಟಿ. ಆಯಿತಾ, ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಮನ್ ಕ್ಯಾವಿಟಿಯಿಂದ ಎರಡು ಕ್ಯಾವಿಟಿ. ದ ಬಾಡಿ ಕ್ಯಾವಿಟಿ ಇಸ್ ಡಿವಿಸಿಬಲ್ ಇಂಟು ಟೂ ಪಾರ್ಟ್ಸ್ ಆಗಿರ್ತದೆ. ಒಂದು ಥೊರಾಸಿಕ್ ಕ್ಯಾವಿಟಿ ಅನ್ನೋದು ಇಸ್ ದ ಅಬ್ಡಮನ್ ಕ್ಯಾವಿಟಿ. ಸೊ ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಮನ್ ಕ್ಯಾವಿಟಿ ಮಧ್ಯೆ ಒಂದು ಮೆಂಬ್ರೇನ್ ಇರ್ತದೆ, ಅದರಲ್ಲಿ ಮ್ಯಾಮಸಲ್ಲಿ ಇದ್ದೇ ಇರ್ತದನ್ನು ಏನು ಕರಿತೀವಿ, ಡಯಾಫ್ರಾಗಮ್ ಅಂತ ಕರೀತೀವಿ. ನೆಕ್ಸ್ಟು ದಟ್ ಥೊರಾಸಿಕ್ ಕ್ಯಾವಿಟಿ ಆ್ಯಂಡ್ ಅಬ್ಡಮನ್ ಕ್ಯಾವಿಟಿ ಫಿಲ್ಡ್ ವಿತ್ ದಿ ಅದು ಹಾರ್ಗನ್ಸ್ಗಳಿಂದ ಅದು ಫಿಲ್ ಆಗಿರ್ತದೆ. ಥೊರಾಸಿಕ್ ಕ್ಯಾವಿಟಿಯಲ್ಲಿ ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಇದ್ದರೆ ಅಬ್ಡಮಿನಲ್ ಕ್ಯಾವಿಟಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮು, ರಿಪ್ರೊಡಕ್ಟಿವ್ ಸಿಸ್ಟಮು, ಎಕ್ಸ್ಕ್ರೀಟರಿ ಸಿಸ್ಟಮ್ ಎಲ್ಲ ಲೊಕೇಟ್ ಆಗಿರ್ತದೆ. ಆಯಿತಾ. ನೆಕ್ಸ್ಟು ಡೈಜೆಸ್ಟಿವ್ ಸಿಸ್ಟಮ್ ವೆಲ್ ಡೆವಲಪ್ಮೆಂಟ್. ಡೈಜೆಸ್ಟಿವ್ ಸಿಸ್ಟಮ್ ಏನಾಗಿರ್ತದೆ, ವೆಲ್ ಡೆವಲಪ್ಮೆಂಟ್ ಆಗಿರ್ತದೆ. ದೆನ್ ಮೌತಿಂದ ಸ್ಟಾರ್ಟ್ ಆಗಿ ಏನಸ್ ಇಲ್ಲಿ ಎಂಡ್ ಆಗ್ತಿರ್ತದೆ. ಮತ್ತು ಅಸೋಸಿಯೇಟೆಡ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ಗಳಿರ್ತದೆ. ಅದೇ ಲಿವರ್ ಗ್ಲ್ಯಾಂಡ್ಸು, ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ಸು ಅವೆಲ್ಲ ಅದು ಆ ಒಂದು ಸಲೆವರಿ ಗ್ಲ್ಯಾಂಡ್ಸ್ ಎಲ್ಲ ಅಸೋಸಿಯೇಟ್ ಆಗಿರ್ತದೆ. ವೆಲ್ ಡೆವಲಪ್ ಡೈಜೆಸ್ಟಿವ್ ಸಿಸ್ಟಮನ್ನು ಹೊಂದಿರ್ತದೆ. ದೆನ್ ರೆಸ್ಪಿರೇಷನ್. ಆಯಿತಾ, ಅದು ರೆಸ್ಪಿರೇಷನ್ ಆಯಿತಾ, ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಷನ್ ಏನಾಗ್ತದೆ, ಲಂಗ್ ಟೈಪ್ ಆಫ್ ರೆಸ್ಪಿರೇಷನ್, ಕಂಪ್ಲೀಟ್ಲಿ ಲಂಗ್ ಟೈಪ್ ಆಫ್ ರೆಸ್ಪಿರೇಷನ್ ಅನ್ನೇ ತೋರಿಸ್ತವೆ. ಅದನ್ನು ಪಲ್ಮನರಿ ರೆಸ್ಪಿರೇಷನ್. ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ದಿ ಲಂಗ್ಸ್, ದಟ್ ಇಸ್ ಕಾಲ್ಡ್ ಪಲ್ಮನರಿ ರೆಸ್ಪಿರೇಷನ್. ಆಯಿತಾ, ಪಲ್ಮನರಿ ರೆಸ್ಪಿರೇಷನ್ ಅಂತ ಕರಿತೀವಿ. ಪಲ್ಮನರಿ ರೆಸ್ಪಿರೇಷನ್ ಏನು, ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಲಂಗ್ಸ್ ಇಂದ ನಡೆಸುವಂಥದ್ದು. ಆಯಿತಾ. ನೆಕ್ಸ್ಟು ಸರ್ಕ್ಯುಲೇಷನ್. ಅದು ಸರ್ಕ್ಯುಲೇಷನ್ takes place by ಅದರಿಂದ ನಡೆಸಿದೆ ದಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್. ಆಯಿತಾ. ಸೊ ಕ್ಲೋಸ್ಡ್ ಅಂದರೆ ನಾವು ಬ್ಲಡ್ ವೆಸಲ್ ಮುಖಾಂತರ ಬ್ಲಡ್ ಸರ್ಕ್ಯುಲೇಟ್ ಆಗ್ತಿರ್ತದೆ. ದಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ಕರಿತೀವಿ. ದಟ್ ಈಸ್ ದಿ ಟೂ ಚೇಂಬರ್ಡ್ ಹಾರ್ಟೇ ಇರೋದು. ಅದರಲ್ಲಿ ಕ್ರೊಕೊಡೈಲಲ್ಲಿ 4 ಚೇಂಬರ್ಡ್ ಹಾರ್ಟ್ ಇರ್ತದೆ. ಇವುಗಳಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರ್ತದೆ. ತ್ರೀ ಚೇಂಬರ್ಡ್ ಹಾರ್ಟ್. ಅಪ್ಪರ್ 2 ಆರಿಕಲ್ಸು, ಸೊ ಲೋಯರ್ 1 ವೆಂಟ್ರಿಕಲ್ಲು. ಅದರಲ್ಲಿ ಪಾರ್ಸಿಯಲ್ ಡಿವಿಷನ್ ಆಫ್ ದಿ ವೆಂಟ್ರಿಕಲ್. ಆಯಿತಾ, ಪಾರ್ಸಿಯಲ್ ಆಗ್ತಾನೆ ವೆಂಟ್ರಿಕಲ್ ಡಿವಿಷನ್ ಆಗಿ ಸ್ಟಾರ್ಟ್ ಆಗ್ತದೆ. ಆರಿಕಲ್ಸು, ಅಪ್ಪರ್ 2 ಆರಿಕಲ್ಸು ಬ್ಲಡ್ ರಿಸೀವಿಂಗ್ ಚೇಂಬರ್ಸು, ಲೋಯರ್ ವೆಂಟ್ರಿಕಲ್ಸು ಬ್ಲಡ್ ಪಂಪಿಂಗ್ ಚೇಂಬರ್ ಆಗಿರ್ತದೆ. ಹಾಗಾಗಿ ವೆಂಟ್ರಿಕಲ್ಲು ಪಾರ್ಸಿಯಲ್ ಡಿವಿಷನ್ ಆಗಿರ್ತದೆ. ಆಯಿತಾ. ಈಗ ಸ್ನೇಕ್ ಆಗಿರ್ಬೋದು, ಲಿಸರ್ಡಲ್ ಆಗಿರ್ಬೋದು, ಅವುಗಳಲ್ಲಿ ಕ್ರೊಕೊಡೈಲಲ್ಲಿ ಏನಾಗಿರ್ತದೆ, ಸೊ ವೆಂಟ್ರಿಕಲ್ಲು ಕಂಪ್ಲೀಟ್ ಡಿವಿಷನ್ ಆಗ್ಬಿಟ್ಟು 4 ಚೇಂಬರ್ಡ್ ಹಾರ್ಟ್ ಇರ್ತದೆ. ಆಯಿತಾ. ಹಾಗಾಗಿ ಆಕ್ಸಿನೇಟೆಡ್ ಬ್ಲಡ್ಡು, ಡಿಆಕ್ಸಿನೇಟೆಡ್ ಬ್ಲಡ್ಡು ಸಪ್ರೇಟಾಗಿ ಸರ್ಕ್ಯುಲೇಟ್ ಆಗ್ತಿರ್ತದೆ ಅದರಲ್ಲಿ ಕ್ರೊಕೊಡೈಲಲ್ಲಿ. ಇನ್ನು ಉಳಿದಂಥ ಅನಿಮಲ್ಸ್ಗಳಲ್ಲಿ ಅದು ವೀನಸ್ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಮಿಕ್ಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ನಡೀತಿರ್ತದೆ. 3 ಚೇಂಬರ್ಡ್ ಹಾರ್ಟ್ ಇರ್ತದೆ. ಆಯಿತಾ. ಸೊ ಅಪ್ಪರ್ 2 ಆರಿಕಲ್ಸ್ ಇರ್ತದೆ, 1 ವೆಂಟ್ರಿಕಲ್. ಆ ವೆಂಟ್ರಿಕಲ್ ಪಾರ್ಸಿಯಲಿ ಡಿವೈಡ್ ಆಗ್ತಾ ಹೋಗ್ತಿರ್ತದೆ. ಇನ್ನು ಕಂಪ್ಲೀಟು ಡಿವಿಷನ್ ಆಗಿ 2 ವೆಂಟ್ರಿಕಲ್ಸ್ ಆಗಿ ಆಗಿರಲ್ಲ. ಆಯಿತಾ. ನೆಕ್ಸ್ಟು ನರ್ವ್ ಸಿಸ್ಟಮ್ ಇದೆ. ನರ್ವ್ ಸಿಸ್ಟಮ್ ಇರ್ತದೆ. 12 pairs ಆಫ್ ಕ್ರೇನಿಯಲ್ ನರ್ವ್ಸ್. 12 pairs ಆಫ್ ಕ್ರೇನಿಯಲ್ ನರ್ವ್ಸ್ ಇರ್ತದೆ. ಅದಕ್ಕೆ ಒಂದು ಸೆಂಟ್ರಲ್ ನರ್ವ್ ಸಿಸ್ಟಮ್ ಇರ್ತದೆ ಮತ್ತು ಪೆರಿಫೆರಲ್ ನರ್ವ್ ಸಿಸ್ಟಮ್ ಇರ್ತದೆ. ಆಯಿತಾ. ಅದರಲ್ಲಿ ಸ್ಪೈನಲ್ ಕಾರ್ಡ್ ಇರ್ತದೆ. 12 pairs ಆಫ್ ಕ್ರೇನಿಯಲ್ ನರ್ವ್ಸ್ ಕನೆಕ್ಷನನ್ನು ಕೊಟ್ಟಿರ್ತದೆ. ನೆಕ್ಸ್ಟು ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ಕಿಡ್ನಿ. ಎಕ್ಸ್ಕ್ರೀಷನ್ ಅದನ್ನು ತೋರಿಸ್ತದೆ, ಕಿಡ್ನಿಯಿಂದ ತೋರಿಸ್ತದೆ. ಕಿಡ್ನೀಸಿಂದ ಎಕ್ಸ್ಕ್ರೀಷನನ್ನು ತೋರಿಸ್ತವೆ. ಅದರಲ್ಲಿ ಇರ್ತದೆ ಯೂರಿಕೋಟೆಲಿಕ್ ಅನಿಮಲ್ಸ್. ಎಂಥ ಅನಿಮಲ್ಸ್ಗಳದು ಎಕ್ಸ್ಕ್ರೀಷನ್. ಆಯಿತಾ. ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ಪೇರ್ಡ್ ಕಿಡ್ನಿ. ಇದರಿಂದ ಪೇರ್ಡ್ ಕಿಡ್ನೀಸ್ಗಳಿಂದ ತೋರಿಸ್ತದೆ. ಅದರಲ್ಲಿ ಸೊ ಯೂರಿಕೋಟೆಲಿಕ್ ಅನಿಮಲ್ಸ್. ಯೂರಿಕೋಟೆಲಿಕ್ ಅನಿಮಲ್ಸ್ ಅಂದ್ರೇನು, ಸೊ ಅನಿಮಲ್ಸ್ ಆರ್ ಎಕ್ಸ್ಕ್ರೀಟ್ ದಿ ನೈಟ್ರೋಜನಸ್ ಬೇಸ್ಡ್ ಪ್ರಾಡಕ್ಟ್ ಇನ್ ದಿ ಫಾರ್ಮ್ ಆಫ್ ಯೂರಿಕ್ ಆಸಿಡ್. ಯೂರಿಕೋಟೆಲಿಕ್ ಅನಿಮಲ್ಸ್ ಅಂತ ಕರೀತೀವಿ. ಸೊ ಎಕ್ಸ್ಕ್ರೀಟ್ ದಿ ನೈಟ್ರೋಜನ್ ಬೇಸ್ಡ್ ಇನ್ ದಿ ಫಾರ್ಮ್ ಆಫ್ ಯೂರಿಕ್ ಆಸಿಡ್. ಹಾಗಾಗಿ ಯೂರಿಕ್ ಆಸಿಡ್ ಮುಖ ಹೊರಹಾಕಿದ್ರೆ ಅವನ್ನ ಯೂರಿಕೋಟೆಲಿಕ್ ಅನಿಮಲ್ಸ್ ಅಂತೇಳಿ ಕರೀತೀವಿ. ಆಯಿತಾ. ನೆಕ್ಸ್ಟು ಅದು ರೀಪ್ರೊಡಕ್ಷನ್. ಆಯಿತಾ. ರೀಪ್ರೊಡಕ್ಷನ್ ಅಂದರೆ ಸೊ ಸೆಕ್ಸಸ್ ಆರ್ ಸಪ್ರೇಟ್, ಯೂನಿಸೆಕ್ಸುವಲ್ ಅನಿಮಲ್ಸ್. ಆಯಿತಾ. ಮೇಲ್ ಆ್ಯಂಡ್ ಫೀಮೇಲ್ individual occur separately. Male organism having the male sex organ, female organism having the female sex organs ಇರ್ತದೆ. ಆಯಿತಾ. ನೆಕ್ಸ್ಟು ಸೊ ಎಗ್ ಲೇಯಿಂಗ್ ಅನಿಮಲ್ಸ್. ಆ ಎಗ್ ಲೇಯಿಂಗ್ ಅನಿಮಲ್ಸ್ ಏನು ಕರಿತೀವಿ, ಓವಿ ಪ್ಯಾರಸ್ ಏನು ಕರೀತಾರೆ, ಓವಿ ಪ್ಯಾರಸ್ ಅನಿಮಲ್ಸ್. ಹೆಚ್ಚು ಕಮ್ಮಿ ಈ
ಕ್ಲಾಸ್ ಸೂಪರ್ ಕ್ಲಾಸ್ ಟೆಟ್ರಾಪಾಡ್ ಅದೆಲ್ಲ ಓ ವಿ ಪ್ಯಾರಸೆ ಇರೋದು. ಫಿಶಸ್ಸು ಓ ವಿ ಪ್ಯಾರಸೆ, ಆಂಫಿಬಿಯನ್ಸು ಓ ವಿ ಪ್ಯಾರಸೆ, ಮತ್ತು ರೆಪ್ಟೈಲ್ಸು ಹೇವ್ಸು ಓ ವಿ ಪ್ಯಾರಸೆ. ಕ್ಲಾಸ್ ಮ್ಯಾಮಲ್ಸ್ ಮಾತ್ರ ವಿ ವಿ ಪ್ಯಾರಸ್ ಇರೋದು. ಆಯಿತಾ? ಹಂಗಾಗಿ ಓ ವಿ ಪ್ಯಾರಸ್ ಅಂದರೆ ನಾವು ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಏನು ಕರಿತೀವಿ? ಓ ವಿ ಪ್ಯಾರಸ್ ಅಂತ ಕರಿತೀವಿ. ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಓ ವಿ ಪ್ಯಾರಸ್. ದಟ್ ಎಗ್ ಕವರ್ಡ್ ವಿತ್ ದಿ ಕ್ಯಾಲ್ಕೇರಿಯಸ್ ಸೆಲ್. ಅದರ ಲೆದರಿ ಸೆಲ್ ಆಗಿರ್ತದೆ. ಏನಾಗಿರ್ತದೆ? ಲೆದರಿ. ನೀವು ಹಾವು ಮೊಟ್ಟೆ ನೋಡಿರ್ಬೋದು, ಲೆದರ್ ಥರ ವೈಟ್ ಸುಣ್ಣದ ಕವಚ ಕವರ್ ಆಗಿರ್ತವೆ, ಮತ್ತು ರಬ್ಬರ್ ಮುಟ್ಟಂಗೆ ಆಗ್ತಿರ್ತದೆ. ಅದು ಲೆದರಿ ಸೆಲ್ ಇರ್ತದೆ, ಕ್ಯಾಲ್ಕೇರಿಯಸ್ ಸೆಲ್ಲಿಂದ ಆಗಿರ್ತದೆ, ಕ್ಯಾಲ್ಸಿಯಂ ಕಾರ್ಬೋನೇಟಿನ್ ಆಗಿರ್ತದೆ. ಅದಕ್ಕೆ ಅದನ್ನು ಏನು ಕರಿತೀವಿ? ಕ್ಲಿಡಾಯಿಕ್ ಎಗ್ ಅಂತ ಕರೀತಾರೆ. ಅದನ್ನು ಕ್ಲಿಡಾಯಿಕ್ ಎಗ್ ಅಂತೇಳಿ ಕರೀತಾರೆ. ಆಯಿತಾ? ಆಂಫಿಬಿಯನ್ಸ್ ಮತ್ತು ಫಿಶಸ್ಸಲ್ಲಿ ನಾನ್ ಕ್ಲಿಡಾಯಿಕ್ ಎಗ್ ಕೆನಾಟ್ ಬಿ ಕವರ್ಡ್ ವಿತ್ ದಿ ಕ್ಯಾಲ್ಕೇರಿಯಸ್ ಸೆಲ್. ಜೆಲ್ಲಿ ಕೋಟಿಂಗ್ ಮಾತ್ರ ಇರ್ತದೆ ಅದರಲ್ಲಿ. ಆಯಿತಾ? ಜೋನೋಪೆಲಿಸಿಡ್ ಆದಮೇಲೆ ಜೆಲ್ಲಿ ಕೋಟಿಂಗ್ ಇರ್ತದೆ. ಸೊ ಇದರಲ್ಲಿ ಏನಾಗ್ಬಿಟ್ಟಿರ್ತದೆ ಅಂತಂದರೆ, ಸೊ ದಿ ಎಗ್ ಕವರ್ಡ್ ವಿತ್ ದಿ ಕ್ಯಾಲ್ಕೇರಿಯಸ್ ಸೆಲ್ಲಿಂದ ಕವರ್ಡ್ ಆಗ್ತದೆ. ದಟ್ ಎಗ್ ಮೀನ್ಸ್ ಟು ಬಿ ಕ್ಲಿಡಾಯಿಕ್ ಎಗ್ ಅಂತೇಳಿ ಕರಿತೀವಿ. ಆಯಿತಾ? ಸೊ ಡೆವಲಪ್ಮೆಂಟ್ ಏನಾಗಿರ್ತದೆ? ಡೈರೆಕ್ಟ್. ಇನ್ಫ್ಲೂಯೆನ್ಸ್ ಏನಾಗಿರ್ತದೆ? ಎಗ್ ಹ್ಯಾಚ್ ಆದಮೇಲೆ ಅಡಲ್ಟ್ ಫಾರ್ಮ್ ಥರನೇ ರಿಸಂಬಲನ್ನು ಮಾಡೋದ್ರಿಂದ ಅದು ಡೆವಲಪ್ಮೆಂಟು ಡೈರೆಕ್ಟಾಗಿ ಇರ್ತದೆ. ಸೊ ದಟ್ ಈಸ್ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಕ್ಲಾಸ್ ರೆಪ್ಟೀಲಿಯಾ. ಆಯಿತಾ? ನೆಕ್ಸ್ಟು ಅದು ಬನ್ನಿ, ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕ್ಲಾಸ್ ಹೇವ್ಸ್. ಕ್ಲಾಸ್ ಹೇವ್ಸ್. ಸೊ ಕ್ಲಾಸ್ ಹೇವ್ಸ್ ಅಂದ್ರೇನು? ಅದನ್ನು ಕ್ಲಾಸ್ ಬರ್ಡ್ಸ್ ಅಂತಲೂ ಕರೀತಾರೆ. ಸೊ ಇಟ್ ಇನ್ಕ್ಲೂಡ್ಸ್ ದಿ ಆಲ್ ಬರ್ಡ್ಸ್. ಇದರಲ್ಲೆಲ್ಲ ಇರೋದೆಲ್ಲ ಯಾವುದೋ ಬರ್ಡ್ಸ್ಗಳೇ ಇರೋದು. ಆಯಿತಾ? ದಟ್ ಅದು ಬರ್ಡ್ಸ್ ಅಂದರೆ ಅದು ನೀವು ನೋಡಿರ್ತೀರಿ. ಯಾವುದಾಗಿರ್ಬೋದು, ಪಿಜನ್ ಆಗಿರ್ಬೋದು, ಅಥವಾ ಹೆಣ್ಣಾಗಿರ್ಬೋದು, ಪಿಕಾಕ್ ಆಗಿರ್ಬೋದು, ಅಥವಾ ಕ್ರಾವ್ ಆಗಿರ್ಬೋದು, ಸೊ ಆಸ್ಟ್ರಿಚ್ಚು, ಆಯಿತಾ, ಹೇಮು, ಆಯಿತಾ, ಇವೆಲ್ಲ ಯಾವುದೋ ಬರ್ಡ್ಸ್. ಆಲ್ಮೋಸ್ಟ್ ಆಲ್ ಬರ್ಡ್ಸ್ ಆರ್ ಇನ್ಕ್ಲೂಡೆಡ್ ಆಫ್ ದಿ ಕ್ಲಾಸ್ ಹೇವ್ಸ್ನಲ್ಲಿ ಸೇರಿದ್ರು. ಆಯಿತಾ? ಇದನ್ನು ಬರ್ಡ್ಸ್ ಅಂತಲೇ ಕರೀತಾರೆ. ಆಯಿತಾ? ಸೊ ಈ ಕ್ಲಾಸ್ ಹೇವ್ಸ್ ಬಂದರೆ ಆಲ್ಮೋಸ್ಟ್ ಇವು ಅಷ್ಟೇ. ಸೊ ಎನಿ ಕೈಂಡ್ಸ್ ಆಫ್ ಏನೋ ಹ್ಯಾಬಿಟಾಟ್. ಆಯಿತಾ? ಅಕ್ವಾಟಿಕ್ ಫಾರ್ಮ್ಸ್ ಕೂಡ ಆಗಿರ್ತವೆ, ಟೆರೆಸ್ಟ್ರಿಯಲ್ ಫಾರ್ಮ್ಸ್ ಕೂಡ ಆಗಿರ್ತವೆ. ಆಯಿತಾ? ಕ್ಲಾಸ್ ಇದು ಬರ್ಡ್ಸ್ ಆರ್ ಲಿವಿಂಗ್ ಇನ್ ದಿ ಎನಿ ಕೈಂಡ್ಸ್ ಆಫ್ ಅದು ಎನ್ವೈರ್ಮೆಂಟ್. ಯಾವುದೇ ಎನ್ವೈರ್ಮೆಂಟಲ್ಲಿ ವಾಸಿಸ್ತವೆ. ಅದು ಅಕ್ವಾಟಿಕ್ ಆಗಿರ್ಬೋದು, ಟೆರೆಸ್ಟ್ರಿಯಲ್ ಆಗಿರ್ಬೋದು, ಅದು ಮೆರೈನ್ ವಾಟರ್ ಫಾರ್ಮ್ಸ್ ಆಗಿರ್ಬೋದು, ಫ್ರೆಶ್ ವಾಟರ್ ಫಾರ್ಮ್ಸ್ ಆದರೂ ಆಗಿರ್ಬೋದು. ಆಯಿತಾ? ನೆಕ್ಸ್ಟು ಸೊ ಅವು ಎನಿ ಹ್ಯಾಬಿಟಾಟಲ್ಲಿ ವಾಸಿಸ್ತಿರ್ತವೆ. ನೆಕ್ಸ್ಟು ಸ್ಕಿನ್ ಕವರ್ಡ್ ಬೈ ದಿ ಸ್ಕಿನ್ ಅಂದರೆ ಬಾಡಿ ಕವರ್ಡ್ ಇರ್ತಿದ್ದು ಸ್ಕಿನ್ನಿಂದ ಕವರ್ಡ್ ಆಗಿರ್ತದೆ. ದಟ್ ಸ್ಕಿನ್ ಇಸ್ ದ ಗ್ಲ್ಯಾಂಡುಲರ್ ಸ್ಕಿನ್. ಎಂಥ ಸ್ಕಿನ್ ಅದು? ಗ್ಲ್ಯಾಂಡುಲರ್ ಸ್ಕಿನ್. ಅದರಲ್ಲೂ ಆಯಿಲ್ ಸ್ಕಿನ್ ಅಥವಾ ಆಯಿಲ್ ಗ್ಲ್ಯಾಂಡ್ಸ್ ಆರ್ ಲೊಕೇಟೆಡ್ ಅಟ್ ದಿ ಯುರೋಪೇಗಿಯಲ್ ರೀಸನ್. ಯುರೋಪೇಗಿಯಲ್ ನೀವು ಪುಕ್ಕ ಅಂತ ಹೇಳ್ತಿರಲ್ಲ, ಆ ಪುಕ್ಕದ ರೀಸನಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ಗಳು ಇರ್ತವೆ. ಹಂಗಾಗಿ ಬರ್ಡ್ಸ್ಗಳು ನೋಡಿ ಲೇಸರ್ ಕುತ್ಕೊಂಡಾಗ, ಈ ಒಂದು ಪಾರಿವಾಳ ಅವುಗಳು ಕುತ್ಕೊಂಡಾಗ ನೋಡಿ ಆ ಒಂದು ಬಾಲ್ದ ಹತ್ರ ಆ ಕುಕ್ಕನಿಂದ ಆಯಿಲನ್ನು ತಗೊಂಡು ಆ ಗರಿಗೆಲ್ಲ ಸ್ಮಿಯರ್ ಮಾಡ್ತಾ ಇರ್ತದೆ. ಹಂಗಾಗಿ ಸೊ ಗ್ಲ್ಯಾಂಡುಲರ್ ಸ್ಕಿನ್ ಇರ್ತದೆ, ಅದರಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಆರ್ ಲೊಕೇಟೆಡ್ ಅಟ್ ದಿ ಯುರೋಪೇಗಿಯಲ್ ರೀಸನ್ಸಲ್ಲಿ ನೋಡಿ. ದಟ್ ಸ್ಕಿನ್ ಕವರ್ಡ್ ವಿತ್ ದಿ ಆ ಸ್ಕಿನ್ ಯಾವುದನ್ನು ಕವರ್ಡ್ ಆಗಿರ್ತದೆ? ಫೆದರ್ಸ್ ಇಂದ ಕವರ್ಡ್ ಆಗಿರ್ತದೆ. ಆಯಿತಾ? ದಟ್ ಫೆದರ್ಸ್ ಆರ್ ಕವರ್ಡ್ ದಿ ಸ್ಕಿನ್ ಅನ್ನು ಕವರ್ಡ್ ಆಗಿರ್ತದೆ ಟು ಮೇಂಟೈನ್ ದಿ ಬಾಡಿ ಟೆಂಪ್ರೇಚರ್. ಅದನ್ನು ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ಪ್ಸ್ ಟು ದಿ ಫ್ಲೈಯಿಂಗ್. ಯಾವ್ದಕ್ಕೆ ಹೆಲ್ಪ್ ಮಾಡ್ತದೆ? ಫ್ಲೈಯಿಂಗ್ಗೆ ಹೆಲ್ಪನ್ನು ಮಾಡ್ತದೆ. ಅಂದರೆ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್ ಅಥವಾ ವಾಲಂಟಿಯರ್ ಮೋಡ್ ಆಫ್ ಲೈಫ್ ಅಂತಲೂ ಕರೀತಾರೆ. ಅದು ಫ್ಲೈಯಿಂಗಿಗೆ ಹೆಲ್ಪನ್ನು ಮಾಡ್ತಿರ್ತದೆ. ಆಯಿತಾ? ನೆಕ್ಸ್ಟು ಈ ಅನಿಮಲ್ಸ್ಗಳು ಅದು ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಆಯಿತಾ? ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರೀತಾರೆ. ಆರ್ ಏನೋ ಹೋಮಿಯೋಥರ್ಮ್ಸ್ ಅಂತಲೂ ಕರೀತಾರೆ. ಏನು ಕರೀತಾರೆ? ಹೋಮಿಯೋಥರ್ಮ್ಸ್. ಹೋಮಿಯೋಥರ್ಮ್ಸ್ ಅಂತಂದ್ರೇನೋ ದಿ ಅನಿಮಲ್ಸ್ ಆರ್ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಬೈ ಏನೋ ಹೋಮಿಯೋಸ್ಟ್ಯಾಸಿಸ್. ಅದರಿಂದ ಅನಿಮಲ್ಸ್ ಆರ್ ಮೇಂಟೈನ್ ದಿ ಬಾಡಿ ಟೆಂಪ್ರೇಚರ್, ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತವೆ. ಇವು ದೇ ಕೆನಾಟ್ ಎಬಿಲಿಟಿ ಟು ದಿ ಚೇಂಜ್ ದ ಎನ್ವೈರ್ಮೆಂಟಲ್ ಟೆಂಪ್ರೇಚರ್ಗೆ ತಕ್ಕನಾಗಿ ಅವು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತವೆ. ದೇ ಕೆನಾಟ್ ಬಿ ಮೇಂಟೈನ್ ದಿ ಬಾಡಿ ಟೆಂಪ್ರೇಚರ್ ಟು ರೆಸ್ಪೆಕ್ಟ್ ಟು ದಿ ಚೇಂಜ್ ದಿ ಎನ್ವೈರ್ಮೆಂಟಲ್ ಟೆಂಪ್ರೇಚರ್. ಆಯಿತಾ? ಹಂಗೆ ಮಾಡ್ಕೊಳಕ್ಕಾಗಲ್ಲ. ಆಯಿತಾ? ದೇ ಕೆನಾಟ್ ಬಿ ಅಡ್ಜಸ್ಟ್ ಟು ದಿ ಚೇಂಜ್ ದಿ ಎನ್ವೈರ್ಮೆಂಟಲ್ ಟೆಂಪ್ರೇಚರ್ ಫಾರ್ ಇಟ್ಸ್ ಬಾಡಿ ಟೆಂಪ್ರೇಚರ್. ಆಯಿತಾ? ಹಂಗಾಗಿ ಸೊ ದೇ ಮೇಂಟೈನ್ ದಿ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ತವೆ. ಆಯಿತಾ? ಕಾನ್ಸ್ಟೆಂಟ್ ಎನ್ವೈರ್ಮೆಂಟಲ್ಲಿ ಎಷ್ಟಾರು ಇರಲಿ, ಅದು 20 ಡಿಗ್ರಿ ಸೆಲ್ಸಿಯಸ್ ಇರಲಿ, 0 ಡಿಗ್ರಿ ಸೆಲ್ಸಿಯಸ್ ಇರಲಿ, ಅಥವಾ ಅದು 35 ಡಿಗ್ರಿನೋ 38 ಡಿಗ್ರಿ ಸೆಲ್ಸಿಯಸ್ 40 ಡಿಗ್ರಿನೇ ಇರಲಿ, ಅದೆಷ್ಟು ಟೆಂಪ್ರೇಚರ್ ಬರಲಿ, ಫ್ರಮ್ 0 ಟು ಅಥವಾ -0 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಇರ್ಬೋದು.
ಅಥವಾ ಮೋರ್ ದನ್ 40 ಡಿಗ್ರಿ ಸೆಲ್ಸಿಯಸ್. 40 ಡಿಗ್ರಿಗೆ ಯಾವತ್ತೂ ಹೋಗಲ್ಲ, ಹೋದ್ರೂ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೋರ್ ದ್ಯಾನ್ 30 ಡಿಗ್ರಿಗೆ ಹೋಗಲಿ ಅಥವಾ 34 ಡಿಗ್ರಿ, ಎಲ್ಲೋ ಸಮ್ಮರ್ ಸೀಸನಲ್ಲಿ 32-34 ಡಿಗ್ರಿ ಗಂಟು ಹೋಗ್ತದೆ. ನಮ್ಮ ಬಾಡಿ ಟೆಂಪ್ರೇಚರ್ ಇಂತೂ ಜಾಸ್ತಿ ಹೋಗಲ್ಲ. ಹಾಗಾಗಿ ಎನ್ವೈರ್ಮೆಂಟಲ್ ಸ್ಟಾರ್ ಆಗ್ತಾ ಇರಲಿ. ಸೊ ದೀಸ್ ಅನಿಮಲ್ಸ್ ಕೆನಾಟ್ ಬಿ ಅಡ್ಜಸ್ಟ್ ದಿ ಬಾಡಿ ಟೆಂಪ್ರೇಚರ್ ಟು ದಿ ಚೇಂಜ್ಡ್ ಎನ್ವೈರ್ಮೆಂಟಲ್ ಟೆಂಪ್ರೇಚರ್. ಅದನ್ನು ಮಾಡ್ಕೊಳ್ಳೋದು, ಅದಕ್ಕೆ ಅವನ್ನ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿತೀವಿ. ಹೋಮಿಯೋಥರ್ಮ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಸೊ ದಟ್ ಮೇಂಟೈನ್ ದಿ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್. ಈಗ ನಮ್ಮ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಆಯಿತಾ. ಆ 37 ಡಿಗ್ರಿ ಟೆಂಪ್ರೇಚರ್ನ ನಾವು ಬಾಡಿನಲ್ಲಿ ಹೋಮಿಯೋಸ್ಟಾಸಿಸ್ ಮೆಕ್ಯಾನಿಸಮಿಂದ ಮೇಂಟೈನ್ ಮಾಡ್ಕೊತಾ ಇರ್ತೀವಿ ಆಯಿತಾ. ಚಳಿಗಾಲ ಆದಾಗ ಇದು ಬೆಚ್ಚಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಅಥವಾ ಬೆಂಕಿ ಕಾಯಿಸ್ಕೊಂಡು ಅಥವಾ ಬಾಡಿ ಏನಾಗ್ತದೆ, ನೀವು ಬೆಂಕಿನೂ ಕಾಲಿಂದ ನಡುಕ ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಏನು ಮಸಲ್ಸ್ಗಳು ಸಿವಿಯರಿಂಗ್ ಸ್ಟಾರ್ಟ್ ಆಗ್ತದೆ ಟು ಇನ್ಕ್ರೀಸ್ ದ ಬಾಡಿ ಟೆಂಪ್ರೇಚರ್. ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಆ ಸಿವಿಯರಿಂಗ್ ಬರೋದು ನಿಮಗೆ ಆಯಿತಾ. ಮಸಲ್ಸ್ಗಳು ಅದ್ರತಾ ಇರ್ತವೆ. ಸೊ ವೈಬ್ರೇಷನನ್ನು ಕಾಸ್ ಮಾಡ್ತೇವೆ ಫಾರ್ ದಿ ಮೇಂಟೈನ್ ದಿ 37 ಡಿಗ್ರಿ ಬಾಡಿ ಟೆಂಪ್ರೇಚರ್ ಆಯಿತಾ. ಬೇಸಿಗೆ ಆದಾಗ ಏನು ಮಾಡ್ತಿದ್ವಿ, ವಾಟ್ರನ್ನು ಏನು ಕೂಲ್ಡ್ ವಾಟರ್ನ ಯೂಸ್ ಮಾಡ್ಕೊಂಡು ಏರ್ ಕಂಡೀಷನರ್ಸ್ಗಳನ್ನು ಹಾಕ್ಕೊಂಡು ಅಥವಾ ಫ್ಯಾನ್ಗಳನ್ನು ಹಾಕ್ಕೊಂಡು ಕೂಲರ್ಗಳನ್ನು ಹಾಕ್ಕೊಂಡು ಟೆಂಪ್ರೇಚರನ್ನು ರಿಡ್ಯೂಸ್ ಮಾಡಿಸ್ಕೊತಾ ಇರ್ತೀವಿ. ಹಾಗಾಗಿ ನಮ್ಮ ಬಾಡಿ ಟೆಂಪ್ರೇಚರು ಯಾವುದೇ ಕಾರಣಕ್ಕೂ ಎನ್ವೈರ್ಮೆಂಟಲ್ ಟೆಂಪ್ರೇಚರ್ಗೆ ಬದಲಾಗೋದಿಲ್ಲ ಆಯಿತಾ. ಅದು ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರ್ತದೆ ಬೈ ದಿ ಹೋಮಿಯೋಸ್ಟಾಸಿಸ್. ಅದಕ್ಕೆ ಏನ್ಮಾಡ್ತೀವಿ, ಟೆಂಪ್ರೇಚರ್ ಜಾಸ್ತಿ ಆದಾಗ ಸ್ವೆಟ್ಟಿಂಗ್ ಆಗ್ತದೆ, ಬಾಡಿ ಟೆಂಪ್ರೇಚರ್ ರೆಡ್ಯೂಸ್ ಮಾಡೋದಕ್ಕೆ. ಅದೇ ನೀವು ಚಳಿ ಆದಾಗ ಸಿವಿಯರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಟು ಇನ್ಕ್ರೀಸ್ ದ ಬಾಡಿ ಟೆಂಪ್ರೇಚರ್. ಅದೇ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಅದು ಆಟೋಮೆಟಿಕ್ ಆಗಿ ನೀವು ಚಳಿ ಆಗ್ತಿದ್ದಂಗೆ ನೀನು ನಿಂತ್ಕೊಬೇಡ ನಿಂತ್ಕೊಳ್ಳಲ್ಲ, ಅದು ತನಕ್ಕೆ ತಾನೇ ಅದು ಚೇಂಜ್ ಆಗ್ತಾ ಇರ್ತದೆ ಆಯಿತಾ. ಬಾಡಿ ಹೋಮಿಯೋಸ್ಟಾಸಿಸ್ ಮೆಕ್ಯಾನಿಸಮನ್ನು ಮಾಡ್ಕೊಳ್ತದೆ ಟು ಮೇಂಟೈನ್ ದಿ ಬಾಡಿ ಟೆಂಪ್ರೇಚರ್ ಆಯಿತಾ. ಅದಕ್ಕೆ ಅದನ್ನು ಹೋಮಿಯೋಥರ್ಮ್ಸ್ ಅಂತ ಕರೀತೀವಿ. ಸೊ ಹೋಮಿಯೋಥರ್ಮ್ಸ್ ಅಂದ್ರೇನು, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಬೈ ದಿ ಹೋಮಿಯೋಸ್ಟಾಸಿಸ್, ಹೆನ್ಸ್ ದಟ್ ಇಸ್ ಕಾಲ್ಡ್ ಹೋಮಿಯೋಥರ್ಮ್ಸ್ ಅಂತ ಕರೀತಾರೆ. ನೆಕ್ಸ್ಟು ಅನಿಮಲ್ ಬಾಡಿ ಇಸ್ ಡಿವಿಸಿಬಲ್ ಇಂಟು ಹೆಡ್ಡು, ಆಮೇಲೆ ನೆಕ್ಕು, ಆಮೇಲೆ ಅದು ಅಬ್ಡಮನ್ ಆಯಿತಾ, ಅಬ್ಡಮನ್, ಆಮೇಲೆ ಟೇಲು ಇರ್ತದೆ ಆಯಿತಾ. ಹ್ಯೂಮನ್ ಬೀಯಿಂಗ್ಸಲ್ಲಿ ಮಾತ್ರ ಟೇಲ್ ಇರಲ್ಲ ಆಯಿತಾ. ಹ್ಯೂಮನ್ ಬೀಯಿಂಗ್ಸು ಚಿಂಪಾಂಜಿ ಗೊರಿಲಾದಲ್ಲಿ ಬಿಟ್ಟು ಇನ್ನು ಸರಿ ಯಾವುದೋ ಏವ್ಸ್ ಅಂತಿದೆ, ಇಲ್ಲಿ ಟೇಲ್ ಇರ್ತದೆ ಸರಿ. ಆನೆಕ್ಕಿಲ್ಲ ಚಿಂಪಾಂಜಿ ಬಂದೆ ಹೆಡ್ಡು, ನೆಕ್ಕು, ಅಬ್ಡಮನ್ ಅಂಡು ಟೇಲ್ ಇರ್ತದೆ ಆಯಿತಾ. ಆ ಟೇಲ್ನಲ್ಲಿ ಇರ್ತದೆ ಫೆದರ್ಸ್, ಹೆಚ್ಚು ಕಮ್ಮಿ ಟೇಲ್ ಥರ ಹ್ಯಾಕ್ಟನ್ನು ಮಾಡ್ತಿರ್ತದೆ. ನೆಕ್ಸ್ಟು ಹೆಡ್ಡಲ್ಲಿ ಏನಿರ್ತದೆ, ಸೊ ಮೌತ್ ಇರ್ತದೆ, ಇದರಲ್ಲಿ ಬೀಕ್ಸ್ ಇರ್ತದೆ, ಜಾವ್ಸ್ ಆರ್ ಮಾಡಿಫೈಡ್ ಇಂಟು ಬೀಕ್ಸ್ ಆಗಿ ಮಾಡಿಫೈಡ್ ಇರ್ತದೆ, ಟೆಂಗ್ ಇರ್ತದೆ, ಮತ್ತು ನೆಕ್ಕು ಇನ್ ಬಿಟ್ವೀನ್ ದಿ ಹೆಡ್ ಆ್ಯಂಡು ಮತ್ತು ಅದು ಅಬ್ಡಮನನ್ನು ಕನೆಕ್ಟ್ ಮಾಡುವಂಥ ರೀಸನ್ನಕ್ಕೆ ಅದರ ಲಾಂಗ್ ನೆಕ್ ಇರ್ತದೆ ಆಯಿತಾ. ಪೆಲಿಕಾನ್ ಆಗಿರ್ಬೋದು ಅಥವಾ ಕೆಲವು ಆಸ್ಟ್ರಿಚ್ ಆಗಿರ್ಬೋದು, ಅದರಲ್ಲಿ ಲಾಂಗ್ ನೆಕ್ ಇರ್ತದೆ ಆಯಿತಾ. ನೆಕ್ಸ್ಟು ಅಬ್ಡಮನ್ನು ದೆನ್ ಟೇಲ್ ಇರ್ತದೆ ಆಯಿತಾ. ನೆಕ್ಸ್ಟು ಇನ್ ದಿಸ್ ಬರ್ಡ್ಸ್ 4 limbs, ಅದರಲ್ಲೂ 4 limbs ಮುಂಗಾಲುಗಳು. 4 limb ಅಂದರೆ FOR limb ಅಂತಂದರೆ ಮುಂಗಾಲು. FOUR ಅಂದರೆ 4 ಕಾಲು. ಆ 4 ಕಾಲಲ್ಲಿ ಮುಂಗಾಲುಗಳು 4 limbs ಆರ್ ಮಾಡಿಫೈಡ್ ಇಂಟು ವಿಂಗ್ಸ್ ಆಗಿ ಮಾಡಿಫೈಡ್ ಆಗುತ್ತೆ ಫಾರ್ ದಿ ಫ್ಲೈಯಿಂಗ್ ಮೋಡ್ ಆಫ್ ಲೈಫ್ ಆಯಿತಾ. ಮುಂಗಾಲುಗಳು ರೆಕ್ಕೆಗಳಾಗಿ ಮಾಡಿಫೈಡ್ ಆಗಿರ್ತವೆ. ಯಾವುದಕ್ಕೋಸ್ಕರ, ಅವುಗಳ ಹಾರಾಟಕ್ಕೆ ಆಯಿತಾ. 4 limbs ಆರ್ ಮಾಡಿಫೈಡ್ ಇಂಟು ವಿಂಗ್ಸ್ ಆಗಿ ಮಾಡಿಫೈಡ್ ಆಗಿರ್ತದೆ ಆಯಿತಾ. 5 limbs ಏನಂದರೆ ಶಿಫ್ಟ್ ಬ್ಯಾಕ್ವರ್ಡ್, ಸ್ವಲ್ಪ ಬ್ಯಾಕ್ ಸೈಡ್ಗೆ ಶಿಫ್ಟ್ ಆಗಿರ್ತದೆ. ಹಾಗಾಗಿ ಅದು ಮೇಂಟೈನ್ ದಿ ಬಾಡಿ ಬ್ಯಾಲೆನ್ಸನ್ನು ಮೇಂಟೈನನ್ನು ಮಾಡ್ತದೆ ಆಯಿತಾ. ನೆಕ್ಸ್ಟು ದಿ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್. ಆ ಬಾಡಿ ಕ್ಯಾವಿಟಿನೇ ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಮಾಡ್ತಾರೆ. ಅದರಲ್ಲೂ ಅಷ್ಟೇ ಈ ಒಂದು ಹಾರ್ಗನ್ಸ್ಗಳು ಫಿಲ್ ಆಗಿರ್ತದೆ ಆಯಿತಾ. ನೆಕ್ಸ್ಟು ಡೈಜೆಸ್ಟಿವ್ ಸಿಸ್ಟಮು ವೆಲ್ ಡೆವಲಪ್ಮೆಂಟ್ ಆಗಿರ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಏನಾಗಿರ್ತದೆ, ವೆಲ್ ಡೆವಲಪ್. ಅದರಲ್ಲಿ ಏನಿರ್ತದೆ, ಮೌತು ಏನಸ್ ಇರ್ತದೆ, ಅದರಲ್ಲಿ ಮೌತಲ್ಲಿ ಜಾವ್ಸ್ ಆರ್ ಮಾಡಿಫೈಡ್ ಇಂಟು ಬೀಕ್ಸ್ ಆಗಿರ್ತದೆ ವಿತೌಟ್ ಟೀತ್. ಜಾವ್ಸು ವೀಕಾಗಿ ಮಾಡಿಫೈಡ್ ಆಗಿರ್ತದೆ ವಿತೌಟ್ ಟೀತ್ಗಳು ಇರೋದಿಲ್ಲ, ಟಂಗ್ ಇರ್ತದೆ ಆಯಿತಾ. ಸೊ ಇಟ್ ಹೆಲ್ಪ್ಸ್ ಟು ದಿ ಪಿಕ್ಕಿಂಗ್ ದಿ ಫುಡ್ ಗ್ರೈನ್ಸ್ಗಳನ್ನು ಪಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು 5 limbs ಶಿಫ್ಟೆಡ್ ಬ್ಯಾಕ್ವರ್ಡ್ ಆಗಿರೋ ಜೊತೆಗೆ ಅಲ್ಲಿ ಕ್ಲಾಸ್ಗಳಿರ್ತದೆ ಪರ್ಚಿಂಗ್ ದಿ ಫುಡ್ಡನ್ನು ಪರ್ಚ್ ಮಾಡೋದಕ್ಕೆ, ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ 5 limbs ಸ್ವಲ್ಪ ಶಿಫ್ಟ್ ಆಗುತ್ತೆ. ಮತ್ತು ಇದೇನಾಗಿರ್ತದೆ, ಅಬ್ಡಾಮಿನಲ್ ಡೈಜೆಸ್ಟಿವ್ ಸಿಸ್ಟಮ್ ಇಡೋಂದ್ರೆ ಇದು ಸಲೆವರಿ ಗ್ಲ್ಯಾಂಡ್ಸು ಮತ್ತು ಆ ಒಂದು ಲಿವರು ಮತ್ತು ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ಸ್ಗಳಿರ್ತವೆ ಟು ಡೈಜೆಸ್ಟಿವ್ ಜ್ಯೂಸನ್ನು ಸೆಕ್ರೆಟ್ ಮಾಡಿ ಫುಡ್ಡನ್ನು ಡೈಜೆಷನ್ನು ಮಾಡೋದಕ್ಕೆ. ದೆನ್ ಇಲ್ಲಿ ಏನಿರ್ತದೆ, ಕಾಪುಲೇಟ್ರಿ ಆರ್ಗನ್ಸು ಆಬ್ಸೆಂಟು ಆಯಿತಾ. ಆದರೂ ಸೊ ಈ ಫರ್ಟಿಲೈಸೇಷನ್ ಇಂಟರ್ನಲ್ ಆಗುತ್ತೆ. ನೆಕ್ಸ್ಟು ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ದಿ, ಅದೇನಾಗ್ತದೆ
ಲಂಗ್ಸ್ ಏನಾಗ್ತದೆ ಪಲ್ಮನರಿ ರೆಸ್ಪಿರೇಷನ್ ಅನ್ನ ತೋರಿಸ್ತದೆ ಆಯ್ತಾ. ಲಂಗ್ಸ್ ಇಂದನೇ ಆಗುತ್ತೆ, ಅದು ಸ್ಪಾಂಜಿ ಲಂಗ್ಸ್ ಆಗಿರ್ತದೆ. ನೆಕ್ಸ್ಟ್ ಸರ್ಕ್ಯುಲೇಷನ್, ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಷನ್, ಅದರಲ್ಲಿ 4 ಚೇಂಬರ್ ಆರ್ಟ್, ಕಂಪ್ಲೀಟ್ 4 ಚೇಂಬರ್ ಆರ್ಟ್. 4 ಚೇಂಬರ್ ಆರ್ಟ್ ಅಪ್ಪರ್ ಟು ಆರಿಕಲ್ಸ್ ಇರ್ತದೆ, ಲೋಯರ್ ಟು ವೆಂಟ್ರಿಕಲ್ಸ್ ಇರ್ತದೆ. ಆರಿಕಲ್ಸು ರೈಟ್ ಆರಿಕಲ್ ಮತ್ತೆ ಲೆಫ್ಟ್ ಆರಿಕಲ್, ಮತ್ತೆ ರೈಟ್ ವೆಂಟ್ರಿಕಲ್ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಅಂತ 2 ಇರ್ತವೆ. ಹಾಗಾಗಿ ಅಪ್ಪರ್ ಟು ಆರಿಕಲ್ಸ್ ಇರ್ತದೆ, ಲೋಯರ್ ಟು ವೆಂಟ್ರಿಕಲ್ಸ್ ಇರ್ತದೆ. ಮತ್ತೆ ಡಬಲ್ ಬ್ಲಡ್ ಸರ್ಕ್ಯುಲೇಷನ್ ಮೇಂಟೈನ್, ಆಕ್ಸಿಡೆಂಟ್ ಬ್ಲಡ್ ಡಿಆಕ್ಸಿಡೆಂಟ್ ಬ್ಲಡ್ ಏನಾಗಿರ್ತದೆ, ಸೊ ದಿ ಸಪ್ರೇಟ್ ಪಂಪಿಂಗ್ ಅನ್ನು ಆಗ್ತಿರ್ತದೆ ಆಯ್ತಾ. ನೆಕ್ಸ್ಟ್ ಅದರಲ್ಲಿ ಯಾವುದು ರೈಟ್ ಅಯೋಟಿಕ್ ಆರ್ಚ್ ಇರ್ತದೆ. ಇದೇನಿರ್ತದೆ, ರೈಟ್ ಅಯೋಟಿಕ್ ಆರ್ಚ್ ಅನ್ನ ಇವು ಹೊಂದಿರ್ತದೆ. ನಮ್ದು ಲೆಫ್ಟ್ ಅಯೋಟಿಕ್ ಆರ್ಚ್ ಅನ್ನ ಹೊಂದಿರ್ತದೆ. ನೆಕ್ಸ್ಟು ಇಲ್ಲಿ ವಾಯ್ಸ್ ಬಾಕ್ಸ್ ಏನಾಗಿರ್ತದೆ, ಸೀಲಿಂಗ್ಸ್ ಆಗಿರ್ತದೆ. ವಾಯ್ಸ್ ಬಾಕ್ಸ್ ಏನಾಗಿರ್ತದೆ, ಸೀಲಿಂಗ್ಸ್ ಆಗಿರ್ತದೆ. ನೆಕ್ಸ್ಟು ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಕಿಡ್ನಿ. ಇವು ಅಷ್ಟೇ ಯೂರಿಕೋಟೆಲಿಕ್ ಅನಿಮಲ್ಸ್. ಯೂರಿಕೋಟೆಲಿಕ್ ಅನಿಮಲ್ಸ್ ಮ್ಯಾಮಲ್ಸ್ ಮಾತ್ರ ಯೂರಿಯೋಟೆಲಿಕ್ ಅನಿಮಲ್ಸ್. ಆಂಫಿಬಿಯನ್ಸ್ ಫಿಶಸ್ ಅಮೈನೋಟೆಲಿಕ್ ಅನಿಮಲ್ಸ್. ಸೊ ಇದು ಯೂರಿಕೋಟೆಲಿಕ್. ಯೂರಿಕೋಟೆಲಿಕ್ ಅನಿಮಲ್ಸ್ ಅಂದ್ರೆ ಏನೋ ದೇ ಎಲಿಮಿನೇಟ್ ದಿ ನೈಟ್ರೋಜನಸ್ ಬೇಸ್ಡ್ ಪ್ರಾಡಕ್ಟ್ ಇನ್ ದಿ ಫಾರ್ಮ್ ಆಫ್ ಅದು ಯೂರಿಕ್ ಆ್ಯಸಿಡ್ ರೂಪದಲ್ಲಿ ಆ ಒಂದು ನೈಟ್ರೋಜನ್ ಬೇಸ್ಡ್ ಪ್ರಾಡಕ್ಟನ್ನು ಹೊರ ಹಾಕ್ತಿರ್ತವೆ. ಅದಕ್ಕೆ ಅದನ್ನು ಯೂರಿಕೋಟೆಲಿಕ್ ಅನಿಮಲ್ಸ್ ಅಂತ ಕರಿತೀವಿ. ನೀವು ನೋಡಿರಬೇಕು, ಆ ಬರ್ಡ್ಸ್ಗಳು ಪಿಕ್ಕಿ ಹಾಕಿದಾಗ ಯೂರಿಕ್ ಆ್ಯಸಿಡ್ ರೂಪದಲ್ಲಿ ಲಿಕ್ವಿಡ್ ಬಂದಿರ್ತದೆ. ಅದು ಡ್ರೈ ಆದಾಗ, ಏರ್ಗೆ ಎಕ್ಸ್ಪೋಸ್ ಆದಾಗ ಯೂರಿಕ್ ಆ್ಯಸಿಡ್ ಡ್ರೈ ಆಗಿಬಿಟ್ಟು ವೈಟ್ ಕ್ರಿಸ್ಟಲ್ ಥರ ಆಗಿರ್ತದೆ. ಅದಕ್ಕೆ ಆ ಪಿಕ್ಕೆಗಳ ಮೇಲೆ ಏನಾಗಿರ್ತದೆ, ಆ ಒಂದು ವೈಟ್ ಕ್ರಿಸ್ಟಲ್ಸ್ ಇರ್ತದೆ ಡ್ರೈ ಆದಾಗ, ಅದೇ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ಗಳು ಆಯಿತಾ. ನೆಕ್ಸ್ಟ್ ಯೂರಿಕೋಟೆಲಿಕ್ ಅನಿಮಲ್ಸ್. ದೆನ್ ನರ್ವ್ ಸಿಸ್ಟಮು ಇಲ್ಲೂ ವೆರಿ ಡೆವಲಪ್ಮೆಂಟ್ ಇರ್ತದೆ. ಸೊ ಇದು ಸೆಂಟ್ರಲ್ ನರ್ವ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವ್ ಸಿಸ್ಟಮ್ ಇರ್ತದೆ. ಅದರಲ್ಲೂ 12 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ ಇರ್ತದೆ. 12 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ಗಳು ಇರ್ತವೆ. ದೆನ್ ರೀಪ್ರೊಡಕ್ಷನ್ ಅಂದರೆ ಸೆಕ್ಸಸ್ ಆರ್ ಸಪ್ರೇಟ್, ಮೇಲ್ ಮತ್ತು ಫೀಮೇಲ್ ಆಯಿತಾ. ಹುಂಜ ಆಟೆ ಅಂತ ಹೇಳಲ್ವಾ, ಹುಂಜ ಗಂಡು, ಆಟೆ ಹೆಣ್ಣು. ಹಾಗಾಗಿ ಸೊ ಸೆಕ್ಸುವಲ್ ಡೈಮಾರ್ಫಿಕ್ಕೂ ಇರ್ತದೆ. ಇಲ್ಲಿ ಸೆಕ್ಸುವಲ್ ಡೈಮಾರ್ಫಿಸಮ್ನು ತೋರಿಸ್ತದೆ ಸ್ವಲ್ಪ ಆಯಿತಾ. ನೀವು ನೋಡ್ತಿರ್ತೀರಿ ನೋಡಿ, ಹುಂಜ ಹೈಟೆಗೂ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ನೀವು ನೋಡ್ತಿದ್ದಾಗ ಅಂತಿರ್ತೀರಿ, ಹುಂಜನ ಗಂಡು ಅಂತ ಹೇಳ್ತೀರಿ, ಹೈಟೆನ ಏನಿರ್ತೀವಿ ಹೆಣ್ಣು ಅಂತ ಹೇಳ್ತಿರ್ತೀವಿ. ಅದಕ್ಕಾಗಿ ಸೆಕ್ಸುವಲ್ ಡೈಮಾರ್ಫಿಸಮ್, ಮೇಲ್ ಇಂಡಿವಿಜುವಲ್ ಮತ್ತು ಫೀಮೇಲ್ ಇಂಡಿವಿಜುವಲ್ ಸ್ವಲ್ಪ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಆಗಿರ್ತದೆ. ಅದನ್ನೇ ಸೆಕ್ಸುವಲ್ ಡೈಮಾರ್ಫಿಸಮು, ಯೂನಿಸೆಕ್ಸುವಲ್ ಆರ್ಗನಿಸಮ್ ಆಗಿರ್ತದೆ ಆಯಿತಾ. ನೆಕ್ಸ್ಟ್ ಓವಿ ಪ್ಯಾರಸ್. ಓವಿ ಪ್ಯಾರಸ್ ಅಂದ್ರೇನೋ ಎಗ್ ಲೈಯಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಓವಿ ಪ್ಯಾರಸ್ ಅಂತ ಕರಿತೀವಿ. ದಟ್ ಈಸ್ ದ ಕ್ಲಿಡಾಯಿಕ್ ಎಗ್. ಕ್ಲಿಡಾಯಿಕ್ ಎಗ್ ಅಂದ್ರೇನೋ ಎಗ್ ಕವರ್ಡ್ ಬೈ ದಿ ಕ್ಯಾಲ್ಕೇರಿಯಸ್ ಸೆಲ್. ಈಗ ಕೋಳಿ ಮೊಟ್ಟೆ ನೋಡಿದ್ರಲ್ಲ, ಕೋಳಿ ಮೊಟ್ಟೆ ಮೇಲೆ ಒಂದು ಸುಣ್ಣದ ಕವಚ ಕವರ್ಡ್ ಆಗಿರ್ತದೆ. ಆ ಎಗ್ಗನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸನ ಅದು ಮಾಡ್ತದೆ. ಅದಕ್ಕೆ ಸುಣ್ಣದ ಕವಚ ಇದೆ, ಅದನ್ನು ಕ್ಲಿಡಾಯಿಕ್ ಎಗ್. ಸುಣ್ಣದ ಕವಚ ಇಲ್ಲ ಅಂತಂದರೆ ಅದನ್ನು ಏನು ಕರಿತೀವಿ, ನಾನ್ ಕ್ಲಿಡಾಯಿಕ್ ಎಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಕ್ಲಿಡಾಯಿಕ್ ಎಗ್ಗನ್ನ ಇವು ಪ್ರೊಡ್ಯೂಸನ್ನು ಮಾಡ್ತಿರ್ತವೆ. ಡೆವಲಪ್ಮೆಂಟ್ ಡೈರೆಕ್ಟ್. ಡೆವಲಪ್ಮೆಂಟ್ ಏನಾಗಿರ್ತದೆ, ಡೈರೆಕ್ಟ್ ಆಗಿರ್ತದೆ. ಆ ಎಗ್ ಹ್ಯಾಚ್ ಆದಮೇಲೆ ಯಂಗ್ ಒನ್ಸು ಅಡಲ್ಟ್ ಒನ್ನನ್ನೇ ಹೋಲಿಕೆಯನ್ನು ಮಾಡ್ತಿರ್ತದೆ ಆಯಿತಾ. ಸೊ ಇದು ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಕ್ಲಾಸ್ ಹೇವ್ಸ್. ನೆಕ್ಸ್ಟ್ ಬನ್ನಿ, ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಕ್ಲಾಸ್ ಮ್ಯಾಮೇಲಿಯಾ. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕ್ಲಾಸ್ ಮ್ಯಾಮೇಲಿಯಾ. ಕ್ಲಾಸ್ ಮ್ಯಾಮೇಲಿಯಾ ಜನರಲ್ ಕ್ಯಾರೆಕ್ಟರ್ಸ್ ಅಂದರೆ ಸೊ ಆಲ್ಮೋಸ್ಟ್ ಆಲ್ ಕ್ಲಾಸ್ ಮ್ಯಾಮಲ್ಸ್ ಇದು ಥರದೇ ಕ್ಯಾರೆಕ್ಟರ್ನ ಹೊಂದಿರೋದು. ಮ್ಯಾಮಲ್ಸ್ ಅಂತಂದ್ರೇನೋ ಮ್ಯಾಮರಿ ಬಿಯರಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಮ್ಯಾಮಲ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಮ್ಯಾಮರಿ? ಮ್ಯಾಮರಿ ಈಸ್ ಒನ್ ಆಫ್ ದಿ ಆರ್ಗನ್ ವಿಚ್ ಪ್ರೊಡ್ಯೂಸ್ ದ ಮಿಲ್ಕ್ ಆರ್ ನರಿಸಿಂಗ್ ದಿ ಯಂಗ್ ಒನ್ಸ್. ಯಂಗ್ ಒನ್ಸನ್ನು ನರಿಸಿಂಗ್ ಮಾಡೋದಕ್ಕೆ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುವಂಥ ಅನಿಮಲ್ಸ್ಗಳನ್ನು ನಾವು ಅಂತ ಕರಿತೀವಿ ಮ್ಯಾಮಲ್ಸ್. ಸಸ್ತನಿಗಳು. ಸಸ್ತನಿಗಳು ಅಂತ ಕನ್ನಡದಾಗ. ಸಸ್ತನಿಗಳನ್ನೇನೋ ಸ್ತನಗಳನ್ನು ಹೊಂದಿರುವಂಥ ಪ್ರಾಣಿಗಳಿಗೆ ಸಸ್ತನಿಗಳು ಅಂತ ಕರಿತೀವಿ. ಸ್ತನಗಳು ಅಂದ್ರೇನೋ ಹಾಲನ್ನು ಉತ್ಪತ್ತಿ ಮಾಡುವಂಥ ಅಂಗಗಳಿಗೆ ನಾವು ಅಂತ ಕರಿತೀವಿ ಸ್ತನಗಳು ಅಂತ ಕರಿತೀವಿ. ಹಾಲನ್ನು ಯಾಕೆ ಉತ್ಪತ್ತಿ ಮಾಡ್ತವೆ? ದೇ ಆರ್ ದ ನರಿಸಿಂಗ್ ದಿ ಯಂಗ್ ಒನ್ಸ್. ಯಂಗ್ ಒನ್ಸನ್ನು ಪೋಷಣೆ ಮಾಡೋದಕ್ಕೆ, ಅವುಗಳ ಮರಿಗಳನ್ನು ಹಾಲು ಉಣಿಸಿ ಪೋಷಣೆ ಮಾಡೋದಕ್ಕೆ ಇವು ಹಾಲನ್ನು ಉತ್ಪತ್ತಿ ಮಾಡ್ತವೆ. ಅವುಗಳ ಸ್ತನಗಳ ಮೂಲಕ ಅಥವಾ ಮೊಲೆಗಳ ಮೂಲಕ ಹಾಲನ್ನು ಉತ್ಪತ್ತಿ ಮಾಡಿ ಆ ಮರಿಗಳನ್ನು ಪೋಷಣೆಯನ್ನು ಮಾಡ್ತವೆ. ಅದಕ್ಕೆ ಇವನ್ನ ಸಸ್ತನಿಗಳು ಅಂತ ಕರೆಯೋದು. ಇಂಗ್ಲೀಷಲ್ಲಿ ಅಂತ ಕರೀತಾರೆ ಕ್ಲಾಸ್ ಮ್ಯಾಮಲ್ಸ್ ಅಂತ ಕರೀತಾರೆ ಅಥವಾ ಮ್ಯಾಮಲ್ಸ್ ಅಂತ ಹೇಳ್ತಾರೆ ಆಯಿತಾ. ಸೊ ಇವು ಅಷ್ಟೇ. ಸೊ ಎನಿ ಕೈಂಡ್ಸ್ ಆಫ್ ಮೋಡ್ ಆಫ್ ಹ್ಯಾಬಿಟೈಟ್ ಆಯಿತಾ. ಇಲ್ಲಿ ಅಕ್ವಾಟಿಕ್ ಫಾರ್ಮ್ಸ್ಗಳು ಇದೆ, ಟೆರೆಸ್ಟ್ರಿಯಲ್ ಫಾರ್ಮ್ಸ್ಗಳು ಇದೆ ಆಯಿತಾ. ಸೊ ಅಕ್ವಾಟಿಕ್ ಫಾರ್ಮ್ಸ್ ಮೆರೇನು ಆಗಿರ್ಬೋದು, ಅಥವಾ ಈಗ ವೇಲ್ ಇದೆಯಲ್ಲ ಆಯಿತಾ, ವೇಲ್ ಅಕ್ವಾಟಿಕ್ ಫಾರ್ಮ್ಸ್ ಆಯಿತಾ, ಅದನ್ನು ಮ್ಯಾಮಲ್ಸ್ ಅಂತಲೇ ಕರೆಯೋದು. ಟೆರೆಸ್ಟ್ರಿಯಲ್ ಫಾರ್ಮ್ಸು ಇದೆ.
ಅದರಲ್ಲಿ ಅದು ನಾವೇ ಹ್ಯೂಮನ್ ಬೀಯಿಂಗ್ಸ್ ಟೆರೆಸ್ಟ್ರಿಯಲ್ ಫಾರ್ಮ್ಸ್ ಇಲ್ವಾ, ಮತ್ತು ಮಂಕಿ ಹಾರ್ಬೋರಿಯಲ್ ಫಾರ್ಮ್ಸ್ ಆಯಿತಾ. ಹಾಗಾಗಿ ಸೊ ಅಥವಾ ಅದು ಕೌ ಬಫೆಲೋ ಆಯಿತಾ, ಅವೆಲ್ಲ ಟೆರೆಸ್ಟ್ರಿಯಲ್ ಶೀಪ್ ಗೋಟು ಟೆರೆಸ್ಟ್ರಿಯಲ್ ಫಾರ್ಮ್ಸ್. ಹಾಗೆ ಎನಿ ಕೈಂಡ್ಸ್ ಆಫ್ ಮೋಡ್ ಆಫ್ ಹ್ಯಾಬಿಟೇಟ್ಸನ್ನು ಇವು ಹೊಂದಿರ್ತವೆ ಆಯಿತಾ. ನೆಕ್ಸ್ಟು ಅನಿಮಲ್ ಬಾಡಿ ಕವರ್ಡ್ ವಿತ್ ದಿ ಸ್ಕಿನ್. ಆ ಸ್ಕಿನ್ನು ಅಷ್ಟೇ ಗ್ಲ್ಯಾಂಡುಲಾರ್ ಸ್ಕಿನ್ ಆಗಿರ್ತದೆ. ಎಂಥ ಸ್ಕಿನ್ ಆಗಿರ್ತದೆ? ಗ್ಲ್ಯಾಂಡುಲಾರ್ ಸ್ಕಿನ್ ಆಗಿರ್ತದೆ. ಆ ಗ್ಲ್ಯಾಂಡ್ಸ್ ಯಾವಿರ್ತವೆ? ಸ್ವೆಟ್ ಗ್ಲ್ಯಾಂಡ್ಸು, ಸೆಬೇಸಿಯಸ್ ಗ್ಲ್ಯಾಂಡ್ಸು, ಆಯಿಲ್ ಗ್ಲ್ಯಾಂಡ್ಸ್ಗಳೆಲ್ಲ ಇರ್ತವೆ. ಸ್ವೆಟ್ ಗ್ಲ್ಯಾಂಡ್ಸು ಸ್ವೆಟ್ ಅನ್ನು ಸೆಕ್ರೆಟ್ ಮಾಡ್ತದೆ. ಸೆಬೇಸಿಯಸ್ ಗ್ಲ್ಯಾಂಡ್ಸು ಸೆಬೇಸಿಯಸ್ ಆಯಿಲ್ ಅನ್ನು ಸೆಕ್ರೆಟ್ ಮಾಡ್ತದೆ. ಆಯಿಲ್ ಗ್ಲ್ಯಾಂಡ್ಸು ಆಯಿಲ್ ಅನ್ನು ಸೆಕ್ರೆಟ್ ಮಾಡ್ತದೆ. ಯಾರ್ದ ಏನೋ ನರಿಸಿಂಗ್ ದಿ ಅದು ಏರ್ ಫಾಲಿಕಲ್ಸ್ ನರಿಸಿಂಗ್ ಮಾಡುವಂಥ ಕೆಲಸ ಮಾಡ್ತದೆ. ಬಾಡಿ ಟೆಂಪರೇಚರ್ನು ಮೇಂಟೈನ್ ಅನ್ನು ಮಾಡ್ತಿರ್ತದೆ ಆಯಿತಾ. ನೆಕ್ಸ್ಟ್ ಸ್ಕಿನ್ ಕವರ್ಡ್ ವಿತ್ ಯಾವುದು? ಹೇರ್ಸ್. ಸ್ಕಿನ್ ಯಾವ್ದು ಕವರ್ಡ್ ಆಗಿರ್ತದೆ? ಹೇರ್ಸ್ ಇಂದ ಕವರ್ಡ್ ಆಗಿರ್ತದೆ. ದಟ್ ಹೇರ್ಸ್ ಪ್ರೊಟೆಕ್ಟ್ ದಿ ಏನೋ ಬಾಡಿ ಟೆಂಪರೇಚರ್ ಅಥವಾ ಮೇಂಟೈನ್ ದಿ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ. ಆರ್ಗನಿಸಮ್ ಬಾಡಿನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನೂ ಮಾಡ್ತಿರ್ತದೆ ಆಯಿತಾ. ಅದರಲ್ಲೂ ಹ್ಯೂಮನ್ ಬೀಯಿಂಗ್ಸ್ಗೆ ಸ್ವಲ್ಪ ಬಾಡಿ ಹೇರ್ಸ್ ಇರ್ತದೆ, ಕಡಿಮೆ ಇರ್ತದೆ ಆಯಿತಾ. ದೆನ್ ದೇ ಆರ್ ಆಲ್ ಹೋಮಿಯೋಥರ್ಮ್ಸ್. ಅದೇ ಹೋಮಿಯೋಥರ್ಮ್ಸ್ ಅಂತ ಹೇಳಿದೆ. ಸೊ ದೇ ಆರ್ ದ ಮೇಂಟೈನ್ ದಿ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಬೈ ದಿ ಹೋಮಿಯೋಸ್ಟ್ಯಾಸಿಸ್ ಆಯಿತಾ. ಅದರಲ್ಲೂ ಹ್ಯೂಮನ್ ಬೀಯಿಂಗ್ಸ್ 37 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅದು ಯಾವಾಗಲೂ 37 ಡಿಗ್ರಿ ಇರಬೇಕು. ಎನ್ವೈರನ್ಮೆಂಟಲ್ಲಿ ಎಷ್ಟಾಗ್ತದೆ ವಿ ಕಾಂಟ್ ಚೇಂಜ್ ದಿ ಏನೋ ಅವರ್ ಬಾಡಿ ಟೆಂಪರೇಚರ್ ಟು ದಿ ಚೇಂಜ್ ದಿ ಎನ್ವೈರನ್ಮೆಂಟಲ್ ಟೆಂಪರೇಚರ್. We are maintaining the 37 degree constant body temperature by the homeostasis. Hence it is called homeotherms ಅಂತ ಕರಿತೀವಿ. ಹೋಮಿಯೋಥರ್ಮ್ಸ್ ಅನ್ನ ವಾರ್ ಬ್ಲಡೆಡ್ ಅಂತಂದ್ರೆ ನಾವು ಯಾಕೆ ನಮ್ಮ ರಕ್ತ ಬಿಸಿಯಾಗಿರ್ತದೆ. ಎನ್ವೈರನ್ಮೆಂಟಲ್ ಟೆಂಪರೇಚರ್ ಹೇಳ್ತಲ್ಲ ನಿಮಗೆ, ಬೇಸಿಗೆನಲ್ಲೇ ಹೋದ್ರೆ 30 to 34 ಹೋಗೋದೇ ಹೈಯೆಸ್ಟ್. ಅದೆಲ್ಲ 1 or 2 ಡೇಸು, ಅದು ಡೈಲಿ ಹೋಗಲ್ಲ ಆಯಿತಾ. ಇನ್ನು ಯಾವಾಗಲೂ ಎನ್ವೈರನ್ಮೆಂಟಲ್ ಟೆಂಪರೇಚರ್ ನಮ್ಮ ಬಾಡಿ ಟೆಂಪರೇಚರ್ಗಿಂತ ಕಡಿಮೆನೇ ಇರೋದ್ರಿಂದ ನಾವು ಯಾವಾಗಲೂ ಎನ್ವೈರನ್ಮೆಂಟ್ಗಿಂತ ಬಿಸಿಯಾಗಿರ್ತದೆ, ನಮ್ಮ ರಕ್ತ ಬಿಸಿಯಾಗಿರ್ತದೆ. ಅದಕ್ಕೆ ಅದನ್ನು ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರೆಯೋದು ಆಯಿತಾ. ನೆಕ್ಸ್ಟು ಅನಿಮಲ್ ಬಾಡಿನೂ ಅಷ್ಟೇ ಡಿವಿಸಬಲ್ ಟು ಹೆಡ್ಡು, ನೆಕ್ಕು, ಅಬ್ಡಮನ್ ಮತ್ತು ಟೇಲ್ ಇರ್ತದೆ. ಅದೇ ಹ್ಯೂಮನ್ ಬೀಯಿಂಗ್ಸು ಚಿಂಪಾಂಜಿ ಗೊರಿಲ್ಲನ್ನು ಬಿಟ್ಟು ಇನ್ನು ಉಳಿದೋದಕ್ಕೆಲ್ಲ ಟೇಲ್ ಇರ್ತದೆ ಆಯಿತಾ. ನೆಕ್ಸ್ಟು ಹೆಡ್ ಏನಿರ್ತದೆ ಹೇಳ್ದಲ್ಲ, ಐಸ್ ಇರ್ತದೆ, ಮತ್ತು ಮೌತ್ ಇರ್ತದೆ. ಅದಾದಮೇಲೆ ನಾಸ್ಟ್ರಿಲ್ಲು ಇದೆಲ್ಲ ಲೊಕೇಟ್ ಆಗಿರ್ತದೆ. ನೆಕ್ ಅದನ್ನು ಕನೆಕ್ಟ್ ಮಾಡ್ತದೆ. ಸೊ ಅದರಲ್ಲೂ ದಿ ಬಾಡಿ ಕ್ಯಾವಿಟಿ ಇಸ್ ಡಿವಿಸಿಬಲ್ ಇಂಟು ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಮಿನಲ್ ಕ್ಯಾವಿಟಿ ಡಿವೈಡ್ ಮಾಡ್ತದೆ. ಥೊರಾಸಿಕ್ ಆ್ಯಂಡ್ ಅಬ್ಡಮಿನಲ್ ಕ್ಯಾವಿಟಿ ನಡುವೆ ಒಂದು ಮೆಂಬ್ರೇನಲ್ ಸ್ಟ್ರಕ್ಚರ್ ಇರ್ತದೆ. ಸೊ ಅಬ್ಡಮಿನಲ್ ಕ್ಯಾವಿಟಿ ಆ್ಯಂಡ್ ಥೊರಾಸಿಕ್ ಕ್ಯಾವಿಟಿ ಸಪ್ರೇಟೆಡ್ ಬೈ ಎ ಮಸ್ಕುಲಾರ್ ಮೆಂಬ್ರೇನ್ ದಟ್ ಇಸ್ ಕಾಲ್ಡ್ ಡಯಾಫ್ರಾಗಮ್ ಅಂತಲೂ ಕರೀತಾರೆ. ಡಯಾಫ್ರಾಗಮ್ಮು ಇದರಲ್ಲಿ ಇರ್ತದೆ ಆಯಿತಾ. ನೆಕ್ಸ್ಟು ಡೈಜೆಸ್ಟ್ ಸಿಸ್ಟಮು ವೆಲ್ ಡೆವಲಪ್ಮೆಂಟ್. ನಿಮ್ಮ ಬಾಡಿ ಕ್ಯಾರೆಕ್ಟರ್ನೇ ಅಥವಾ ನಿಮ್ಮದು ಬಾಡಿ ಕ್ಯಾರೆಕ್ಟರ್ನೇ ನೆನಪಂತ ಬರೀತಾ ಹೋಗಿ ಅಷ್ಟೇ ಸಾಕು ಆಯಿತಾ. ಸೊ ಡೈಜೆಸ್ಟ್ ಸಿಸ್ಟಮ್ ವೆಲ್ ಡೆವಲಪ್ಮೆಂಟ್ ಇರ್ತದೆ. ಅದರಲ್ಲೂ ಮೌತಿಂದ ಹೇನಸ್ ಇರ್ತದೆ. ಅದರಲ್ಲೂ ನೀವೆಲ್ಲ ನೋಡಿರೋದು ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್. ರೆಸ್ಪಿರೇಷನು ಪಲ್ಮನರಿ ರೆಸ್ಪಿರೇಷನ್ ಇರ್ತದೆ. ಅದರಲ್ಲೂ ಈ ಮ್ಯಾಮಲ್ಸ್ಗಳಲ್ಲಿ ಏನಾಗ್ತದೆ, ಡೈಜೆಸ್ಟ್ ಸಿಸ್ಟಮ್ ಬೊಕಲ್ ಕ್ಯಾವಿಟಿನಲ್ಲಿ ಟೀತ್ ಇರ್ತದೆ, ಅದನ್ನು ಟಿಕೋಡಾಂಟ್ ಅಂತ ಕರಿತೀವಿ. ಆಮೇಲೆ ಟಿರೋಡಾಂಟ್ ಅಂತಲೂ ಕರೀತಾರೆ, ಡಿಪಿಯೋಡಾಂಟ್ ಅಂತಲೂ ಕರೀತಾರೆ. ಸೊ ಟಿಕೋಡಾಂಟ್ ಅಂದ್ರೆ ಏನು, ನಮ್ಮ ಜಾಸ್ ಆರ್ ಲೊಕೇಟ್ಸ್ ಇನ್ ದಿ ಸಾಕೆಟ್ಸ್ ಆಫ್ ದಿ ಜಾಸ್ನ ಸಾಕೆಟ್ಸಲ್ಲಿ ಟೀತ್ ಲೊಕೇಟ್ ಆಗಿರ್ತದೆ, ಅದನ್ನು ಟಿಕೋಡಾಂಟ್ ಅಂತ ಕರಿತೀವಿ. ಡಿಪಿಯೋಡಾಂಟ್ ಅಂದರೆ ಈ ಮ್ಯಾಮಲ್ಸ್ಗಳು ತಮ್ಮ ಲೈಫ್ ಸ್ಪ್ಯಾನಲ್ಲಿ 2 ಸೆಟ್ಸ್ ಆಫ್ ಟೀತನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಒಂದು ಮಿಲ್ಕ್ ಟೀತ್ ಅಂತ ಕರೀತಾರೆ, ಅಥವಾ ಟೆಂಪ್ರರಿ ಟೀತ್ ಅಂತ ಕರೀತಾರೆ, ಆರ್ ಡೆಸಿಡಿಯಸ್ ಟೀತ್ ಅಂತಲೂ ಕರೀತಾರೆ. ಸೊ ಇನ್ನೊಂದು ಅದು ಪರ್ಮನೆಂಟ್ ಟೀತ್. ಡೆಸಿಡಿಯಲ್ ಟೀತ್ ಅಥವಾ ಮಿಲ್ಕ್ ಟೀತ್ ಬಿದ್ದ ಮೇಲೆ ಪರ್ಮನೆಂಟ್ ಟೀತ್ ಅಂತ ಬರ್ತದೆ. ಅವು ಸಾಯೋವರೆಗೂ ಹೆಚ್ಚು ಕಮ್ಮಿ ಇರ್ತವೆ. ಹಾಗಾಗಿ ಟೆಂಪ್ರರಿ ಟೀತ್ ಮತ್ತು ಪರ್ಮನೆಂಟ್ ಟೀತ್ ಅಂತ ಎರಡನ್ನು ಪ್ರೊಡ್ಯೂಸನ್ನು ಮಾಡ್ತಾರೆ. ಹಾಗಾಗಿ ಡಿಪಿಯೋಡಾಂಟ್. ಹೆಟಿರೋಡಾಂಟ್ ಅಂದರೆ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀತ್ ಇರ್ತವೆ. ಒಂದು ಇನ್ಸೈಸರ್ಸು, ಕ್ಯಾನಿನ್ಸು, ಪ್ರಿಮೋಲಾರ್ಸು, ಮೋಲಾರ್ಸ್ ಅಂತ. ಹಾಗಾಗಿ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತು ವೋಕಲ್ ಕ್ಯಾವಿಟಿನಲ್ಲಿ ಲೊಕೇಟ್ ಆಗಿರ್ತದೆ ಆಯಿತಾ. ರೆಸ್ಪಿರೇಷನ್ ಪಲ್ಮನರಿ ರೆಸ್ಪಿರೇಷನ್ ಆಯಿತಾ. ಅದರಲ್ಲೂ ರೈಟ್ ಲಂಗು, ಲೆಫ್ಟ್ ಲಂಗ್ ಅಂತ ಎರಡು ಇರ್ತದೆ. ಅದರಲ್ಲೂ ಏನಾಗಿರ್ತದೆ, ರೈಟ್ ಲಂಗಿಂದ ಲೆಫ್ಟ್ ಲಂಗು ದೊಡ್ಡದಾಗಿರ್ತದೆ ಡ್ಯೂ ಟು ದಿ 3 ಲೋಬ್ಸ್ಗಳಿರ್ತದೆ ಆಯಿತಾ. ನೆಕ್ಸ್ಟು ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಸರ್ಕ್ಯುಲೇಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಅದೇನು ನಡೀತದೆ, ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಷನ್. 4 ಚೇಂಬರ್ ಕಂಪ್ಲೀಟ್ 4 ಚೇಂಬರ್ ಆಗಿರ್ತದೆ. ಡಬಲ್ ಬ್ಲಡ್ ಸರ್ಕ್ಯುಲೇಷನ್ ನಡೀತದೆ. ಅದರ ಲೆಫ್ಟ್ ಅಯೋಟಿಕ್ ಆರ್ಚ್ ಇರ್ತದೆ. ಅದರಲ್ಲಿ ರೈಟ್ ಅಯೋಟಿಕ್ ಆರ್ಚ್ ಇದ್ದರೆ ಬಡ್ಸಲ್ಲಿ, ಇದರಲ್ಲಿ ಲೆಫ್ಟ್ ಅಯೋಟಿಕ್ ಆರ್ಚನ್ನು ಹೊಂದಿರ್ತದೆ. ಅಯೋಟ ಲೆಫ್ಟ್ ಸೈಡಿಂದ ಸ್ವಲ್ಪ ಹಂಗೆ ಕರ್ವ್ ಆಗಿ ಬಂದಿರ್ತದೆ, ಅದಕ್ಕೆ ಲೆಫ್ಟ್ ಅಯೋಟಿಕ್ ಆರ್ಚ್ ಅಂತ ಕರೀತಾರೆ. ನೆಕ್ಸ್ಟು ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಪೇರ್ಡ್ ಕಿಡ್ನಿ. ನಾವು ಯೂರಿಕೋಟೆಲಿಕ್ ಅಲ್ಲ, ಯೂರಿಯೋಟೆಲಿಕ್ ಅನಿಮಲ್ಸ್. ಎಂಥ ಅನಿಮಲ್ಸು? ಯೂರಿಯೋಟೆಲಿಕ್ ಅನಿಮಲ್ಸ್.
ಯೂರಿಯೋಟೆಲಿಕ್ ಅನಿಮಲ್ಸ್ ಅಂದ್ರೇನು? ಸೊ ಅನಿಮಲ್ಸ್ ಆರ್ ಎಕ್ಸ್ಕ್ರೀಟ್ ದಿ ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ ಇನ್ ದಿ ಫಾರ್ಮ್ ಆಫ್ ಯೂರಿಯಾ. ಯೂರಿಯಾ ರೂಪದಲ್ಲಿ, ಗದ್ದೆಗೆ ಗೊಬ್ಬರ ಹಾಕ್ತಿರಲ್ಲ ಯೂರಿಯಾ, ಆ ಯೂರಿಯಾ ರೂಪದಲ್ಲಿ ನಾವು ಅದನ್ನು ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟನ್ನು ಯೂರಿನ್ ರೂಪದಲ್ಲಿ ಹೊರ ಹಾಕ್ತೀವಿ. ಅದಕ್ಕೆ ಯೂರಿಯೋಟೆಲಿಕ್ ಅನಿಮಲ್ಸ್. ಮ್ಯಾಮಲ್ಸ್ ಎಲ್ಲ ಯೂರಿಯೋಟೆಲಿಕ್ ಅನಿಮಲ್ಸ್. ಅನಿಮಲ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟ್ ದಿ ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ ಇನ್ ದಿ ಫಾರ್ಮ್ ಆಫ್ ಯೂರಿಯಾ. ಆಯ್ತಾ? ಆ ಯೂರಿಯಾ ಹೆಂಗೆ ಫಾರ್ಮ್ ಆಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡು ವಿತ್ ನಮ್ಮ ಬಾಡಿನಲ್ಲಿ ಎಕ್ಸಸ್ ಆಗಿ ಉಳ್ಕೊಂಡಂಥ ಅಮೋನಿಯಾ, ಆಯಿತಾ? ಅಮೋನಿಯಾ ಅಥವಾ ನೈಟ್ರೋಜನ್ ಯಾವಾಗಲೂ ಬಾಡಿನಲ್ಲಿ ಉಳ್ಕೊಳ್ಳಲ್ಲ, ಸ್ಟೋರ್ ಆಗಲ್ಲ. ಅಮೋನಿಯಾ ಜೊತೆ ಆ ಕಾರ್ಬನ್ ಡೈಆಕ್ಸೈಡ್ ಕಂಬೈಂಡ್ ಆಗಿಬಿಟ್ಟು ಯೂರಿಯಾ ಪ್ರೊಡ್ಯೂಸ್ ಆಗ್ತದೆ. ಆ ಯೂರಿಯಾನ ಅದು ಟಾಕ್ಸಿಕ್ ಸಬ್ಸ್ಟೆನ್ಸು, ಅದನ್ನು ನಮ್ಮ ಬಾಡಿ ಅದರಲ್ಲೂ ಪೇರ್ಡ್ ಕಿಡ್ನೀಸ್ಗಳು ಅದನ್ನು ಫಿಲ್ಟ್ರೇಟ್ ಮಾಡಿ ಯೂರಿಯಾನ ಫಾರ್ಮೇಷನ್ ಮಾಡಿ ಬಾಡಿಯಿಂದ ಹೊರ ಹಾಕ್ತಿರ್ತವೆ ಇನ್ ದಿ ಫಾರ್ಮ್ ಆಫ್ ಯೂರಿಯಾ. ದಟ್ ಇಸ್ ಕಾಲ್ಡ್ ಯೂರಿಯೋಟೆಲಿಕ್ ಅನಿಮಲ್ಸ್. ನೆಕ್ಸ್ಟು ಅದು ನರ್ವ್ ಸಿಸ್ಟಮ್. ಅಂದರೆ ನರ್ವ್ ಸಿಸ್ಟಮ್ ಏನು? ಇಲ್ಲಿ ವೆಲ್ ಡೆವಲಪ್ಡ್ ನರ್ವ್ ಸಿಸ್ಟಮ್. ಅದರಲ್ಲೂ ಸೆಂಟ್ರಲ್ ನರ್ವ್ ಸಿಸ್ಟಮು ಮತ್ತು ಪೆರಿಫೆರಲ್ ನರ್ವ್ ಸಿಸ್ಟಮು. ಸೆಂಟ್ರಲ್ ನರ್ವ್ ಸಿಸ್ಟಮಲ್ಲಿ ಬ್ರೈನ್ ಇರ್ತದೆ, ಪೆರಿಫೆರಲ್ ನರ್ವ್ ಸಿಸ್ಟಮಲ್ಲಿ ಸ್ಪೈನಲ್ ಕಾರ್ಡ್ ಇರ್ತದೆ. ಆಯಿತಾ? ಬ್ರೈನ್ ಕನೆಕ್ಟಿವಿಟೀಸ್ ಅಥವಾ ಎಷ್ಟು 31 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸಿಂದ ಅದು ಕನೆಕ್ಟನ್ನು ಕೊಟ್ಟಿರ್ತದೆ. ದೆನ್ ಅದು ರೀಪ್ರೊಡಕ್ಷನ್ ಹೋದರೆ, ಸೊ ಇಲ್ಲಿ ಕಂಪ್ಲೀಟ್ ಸೆಕ್ಸಸ್ ಆರ್ ಸಪ್ರೇಟ್. ಯೂನಿಸೆಕ್ಸುವಲ್ ಅನಿಮಲ್ಸ್ ಆಗಿರ್ತದೆ. ಸೊ ಸೆಕ್ಸುವಲ್ ಡೈಮಾರ್ಫಿಸಮ್, ಅದರಲ್ಲೂ ಹ್ಯೂಮನ್ ಬೀಯಿಂಗ್ಸಲ್ಲಂತೂ ಸೆಕ್ಸುವಲ್ ಡೈಮಾರ್ಫಿಸಮ್ ಇರ್ತದೆ. ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿವಿಜುವಲ್ ಮಾರ್ಫಾಲಜಿಕಲಿ ಸಪ್ರೇಟ್ ಆಗಿರ್ತದೆ. ಮೇಲ್ ಇಂಡಿವಿಜುವಲ್ ಮೇಲ್ ಸೆಕ್ಸ್ ಆರ್ಗನ್ ಇರ್ತದೆ, ಫೀಮೇಲ್ ಇಂಡಿವಿಜುವಲ್ನಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್ಸು ಇರ್ತದೆ. ಆಯಿತಾ? ವೆಲ್ ಡೆವಲಪ್ಡ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇರ್ತದೆ. ಇಲ್ಲೂ ಅಷ್ಟೇ ಏನಾಗಿರ್ತದೆ, ಆಲ್ಮೋಸ್ಟ್ ಆಲ್ ವಿವಿ ಪ್ಯಾರಸ್ ಅನಿಮಲ್ಸ್. ಎಂಥ ಅನಿಮಲ್ಸ್ ಅದು? ವಿವಿ ಪ್ಯಾರಸ್. ವಿವಿ ಪ್ಯಾರಸ್ ಅಂತಂದ್ರೆ ಏನೋ ಪ್ರೊಡ್ಯೂಸ್ ದ ಯಂಗ್ ಒನ್ಸ್ ಅಥವಾ ಗಿವ್ ಬರ್ತ್ ಟು ದಿ ಯಂಗ್ ಒನ್ಸ್. ಯಂಗ್ ಒನ್ಸನ್ನು ಗಿವ್ ಬರ್ತ್ ಮಾಡ್ತದೆ. ಆಯಿತಾ? ಎ ಬರ್ತ್ ಟು ದಿ ಯಂಗ್ ಒನ್ಸ್. ಆಯಿತಾ? ಗಿವ್ ಬರ್ತ್ ಟು ದಿ ಯಂಗ್ ಒನ್ಸ್, ದಟ್ ಇಸ್ ಕಾಲ್ಡ್ ವಿವಿ ಪ್ಯಾರಸ್. ಓವಿ ಪ್ಯಾರಸ್ಸು ಇದೆ. ಆಯಿತಾ? ಎಗಿಡ್ನಾ ಅಂಡ್ ಪ್ಲಾಟಿಪಸ್. ಆಯಿತಾ? ಅವು ಅದು ಓವಿ ಪ್ಯಾರಸ್ ಆಗಿರ್ತವೆ. ಮೆಜಾರಿಟಿ ಎಲ್ಲ ಇದೆ ಅದು ವಿವಿ ಪ್ಯಾರಸ್ಸು. ಬಿಕಾಸ್ ದೇ ಆರ್ ಕೆನಾಟ್ ಬಿ ಲೈಕ್ ದಿ ಎಗ್ಗನ್ನು ಇಡೋದಿಲ್ಲ ಇದು. ಹಾಗಾಗಿ ವಿವಿ ಪ್ಯಾರಸ್ ಆಗಿರ್ತವೆ. ಸೊ ಗಿವ್ ಬರ್ತ್ ಟು ದಿ ಯಂಗ್ ಒನ್ಸ್. ಯಂಗ್ ಒನ್ಸನ್ನು ಜನ್ಮವನ್ನು ಕೊಡ್ತವೆ. ಅದಕ್ಕೆ ವಿವಿ ಪ್ಯಾರಸ್ ಅನಿಮಲ್ಸ್ ಅಂತ ಕರೀತೀವಿ. ಆಯಿತಾ? ಸೊ ಈ ಕ್ಲಾಸ್ ಮ್ಯಾಮಲನ್ನು ಏನು ಮಾಡ್ತಾರೆ? ಸೊ 3 ಇದು ಆರ್ಡರ್. ಆಯಿತಾ? ಅದನ್ನು ಡಿವೈಡನ್ನು ಮಾಡ್ತಾರೆ. ಒಂದು ಪ್ರೋಟೋಥೀರಿಯಾ, ದೆನ್ ಮೆಟಾಥೀರಿಯಾ, and then ಪ್ರೋಟೋಥೀರಿಯಾ, ಮೆಟಾಥೀರಿಯಾ ಅಂಡ್ ಯೂಥೀರಿಯಾ ಅಂತ 3 ಮಾಡ್ತಾರೆ. ಆಯಿತಾ? 3 ಸಬ್ ಕ್ಲಾಸಸ್. ಆಯಿತಾ? ಪ್ರೋಟೋಥೀರಿಯಾ ಅಂತಂದರೆ ಸೊ ಇವು ಏನದು? ಎಗ್ ಲೇಯಿಂಗ್ ಮ್ಯಾಮಲ್ಸ್. ಎಗ್ ಲೇಯಿಂಗ್ ಮ್ಯಾಮಲ್ಸ್, ಎಕಿಡ್ನಾ ಅಂಡ್ ಪ್ಲಾಟಿಪಸ್. ಮೆಟಾಥೀರಿಯಾ ಅಂದರೆ ಪೌಚ್ ಬಿಯರಿಂಗ್ ಮ್ಯಾಮಲ್ಸ್. ಇದು ಪೌಚ್ ಬಿಯರಿಂಗ್ ಮ್ಯಾಮಲ್ಸ್. ಯಾವುದೋ ಕಾಂಗ್ರೋ ಆಗಿರ್ಬೋದು, ವ್ಯಾಂಬ್ಯಾಟ್ ಆಗಿರ್ಬೋದು, ಅಥವಾ